ನಾನಾ ರೋಶ್ನಿ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಆದ್ವಿ, ಆಮೇಲೆ ಫಸ್ಟ್ ಐ ಲವ್ ಯು ಅಂತ ಯಾರು ಹೇಳಿದ್ರು, ಜಗಳವಾದಾಗ ಮೊದಲು ಮಾತನಾಡುವುದು ಯಾರು? ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ದೆ ಗಾಯ್ಸ್. ನಾನು ಹೇಳ್ತೀನಿ ಆನ್ಲೈನ್ ಶಾಪಿಂಗ್ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಿಂತ್ರಾ ಒಳಗ ಇವನಸ್ತದ ನನಗ ಗಿಫ್ಟ್ ಕೊಡೋದು ಇಷ್ಟ, ಗಿಫ್ಟ್ ಇಸ್ಕೊಳ್ಳೋದು ಅಷ್ಟೇನ್ ಇಷ್ಟ ಇಲ್ಲ. ಲೆಟ್ಸ್ ಸ್ಟಾರ್ಟ್. ಹಾಯ್ ಹಾಯ್ ಗೈಸ್, ಸೊ ವೆಲ್ಕಮ್ ಟು ಅವರ್ ನ್ಯೂ ವ್ಲಾಗ್. ಇವತ್ತಿನ ವ್ಲಾಗದಾಗ ನಾವು ಏನು ಮಾತಾಡ್ಬೇಕಂತ ಮಾಡಿವಂತಂದ್ರೆ ನಾನಾ ರೋಶ್ನಿ ಫಸ್ಟ್ ಟೈಮ್ ಎಲ್ಲಿ ಮೀಟ್ ಆದ್ವಿ, ಆಮೇಲೆ ನಮ್ಮ ಬಗ್ಗೆ ನಾವು ಮೊದಲ ಮ್ಯಾರೇಜ್ಗಿಂತ ಮೊದಲ ಮನಿ ಒಳಗೆ ಹೆಂಗೆ ನಾವು ಪೇರೆಂಟ್ಸಿಗೆ ಫಸ್ಟ್ ಯಾರು ಹೇಳಿದ್ರು, ಫಸ್ಟ್ ಇಕ್ಕಿ ಹೇಳಿದ್ಲು, ಫಸ್ಟ್ ನಾ ಹೇಳಿದ್ನು ಮನಿ ಒಳಗೆ, ನಮ್ಮ ಪೇರೆಂಟ್ಸ್ ರಿಯಾಕ್ಷನ್ ಹೆಂಗಿತ್ತು, ಆಮೇಲೆ ಆಫ್ಟರ್ ಮ್ಯಾರೇಜ್ ಲೈಫ್ ಹೆಂಗಿತ್ತು, ಆಮೇಲೆ ಬಿಫೋರ್ ಮ್ಯಾರೇಜ್ ಲೈಫ್ ಹೆಂಗಿತ್ತು, ಆಮೇಲೆ ನಾವು ಯಾವ್ಯಾವ ಪ್ಲೇಸಿಗೆ ಹೋಗಿ ತಿರುಗಾಡ್ತಿದ್ವಿ ಬಿಫೋರ್ ಮ್ಯಾರೇಜ್, ಆಮೇಲೆ ಯಾವ ಕೆಫೆಗೆ ಹೋಗ್ತಿದ್ವಿ, ಎಲ್ಲೆಲ್ಲಿ ಡೇಟಿಂಗ್ ಹೋಗ್ತಿದ್ವಿ ಅನ್ನೋದೆಲ್ಲ ಕ್ವಶನ್ಸ್ ಮತ್ತು ಆನ್ಸರ್ ನಾ ಆಲ್ರೆಡಿ ರೆಡಿ ಮಾಡಿ ಇಟ್ಟೇನಿ. ಸೊ ಕ್ವಶನ್ಸ್ಗಳ ಫಸ್ಟಿಗೆ 5 ಕ್ವಶನ್ಸ್ ನಾ ಈಕಿ ಕೇಳ್ತೇನಂತ, ಆಕಿ ಗೊತ್ತಿಲ್ಲ ನಾ ಯಾವ ಕ್ವಶನ್ಸ್ ಕೇಳಕತ್ತೇನೆ ಅಂತ ಹೇಳಿ. ಆಮೇಲೆ 5 ಕ್ವಶನ್ಸ್ ಈಕಿ ನನಗೆ ಕೇಳ್ತಾಳ ರೋಶ್ನಿ. ಸೊ ಒಂದೊಂದೊಂದೊಂದು ಸ್ಟಾರ್ಟ್ ಮಾಡೋಣಂತ. ಲೆಟ್ ಸ್ಟಾರ್ಟ್ ದ ಲಾಗ್. ಲೆಟ್ಸ್ ಗೋ. ಓಕೆ, ಸೊ ಫಸ್ಟ್ ಕ್ವಶನ್ ನಾ ರೋಶ್ನಿಗೆ ಏನು ಕೇಳೋದಂತಂದ್ರೆ ಫಸ್ಟ್ ಐ ಲವ್ ಯು ಅಂತ ಯಾರು ಹೇಳಿದ್ರು? ರಾಹುಲ್ ಹೇಳ್ದ. ಓಕೆ, ಸೆಕೆಂಡ್ ಕ್ವಶನ್ ಮೊದಲ ಮೆಸೇಜ್ ಕಳಿಸಿದವ್ರು ಯಾರು? ಫಸ್ಟ್ ಯಾರು ಮೆಸೇಜ್ ಮಾಡಿದ್ರು? ನೀ ಮಾಡಿದ್ರು, ನಾ ಮಾಡಿದ್ನಿ? ಅಂದ್ರ ಆಫೀಸ್ ಒಳಗ್ ಮೇ ಬಿ ನಾ ಮಾಡಿರ್ಬೋದು ಏನ್ರ ಹೆಲ್ಪ್ ಕೇಳಲಿಕ್ಕೆ, ನಂಗೆ ಅಷ್ಟು ನೆನಪಿಲ್ಲ. ಓಕೆ, ನಾ ಹೆಂಗೆ ಎಕ್ಸ್ಪ್ಲೇನ್ ಮಾಡ್ತೇನೆ ನೋಡ. ಸೊ ನೀ ಜಾಯಿನ್ ಆಗಿ ಆಲ್ಮೋಸ್ಟ್ ಒಂದು 5 days 6 days ಆಗಿತ್ತ. ನಾ ಲಾಗೌಟ್ ಆಗಿ ಹೊಂಟಿದ್ದೆ. ಸೊ ನಿನ್ ಸೆಕೆಂಡ್ ಶಿಫ್ಟ್ ಇತ್ತಲ್ಲ, ಸೊ ಅವಾಗ ನಾನು ಹಿಂಗ್ ನೋಡಿದೆ. ನೋಡಿದ್ಮೇಲೆ ಈಗಿನೆಲ್ಲೋ ನೋಡ್ದಂಗ ಐತ್ಲಾ ಅಂತ ನನಗೆ ತಲೆ ಒಳಗೆ ಬಂದ್ಬಿಡುತ್ತೆ. ಸೊ ಅದಕ್ಕೆ ನಮಗೆ ಆಕ್ಚುಲಿ ಬಾಯ್ಸ್ ಮೊದಲ ಡೇರಿಂಗ್ ಇರಂಗಿಲ್ಲ, ಡೈರೆಕ್ಟ್ ಹೋಗಿ ಮಾತಾಡಕ್ ಅಂತ ಹೇಳಿ. ಸೊ ನಾ ಏನ್ ಮಾಡಿದೆ, ಹೆಂಗಾರು ಇಂಟರ್ನಲ್ ಅಪ್ಲಿಕೇಶನ್ಸ್ ಇರ್ತಾವಲ್ಲ, ಸ್ಕೈಪ್ ಆಮೇಲೆ ಇಂಥವಲ್ಲ. ಸೊ ಸ್ಕೈಪ್ದಾಗ ನಾ ಈಕಿಗೆ ಮೆಸೇಜ್ ಮಾಡಿದೆ. ಅವಾಗ ಆಮೇಲೆ ಏನಾರ ಇಶ್ಯೂ ಇತ್ತಂದ್ರೆ ಈಕಿ ಸ್ಕೈಪ್ದಾಗ ನಮ್ಮ ಗ್ರೂಪ್ ಇತ್ತು, ಅಲ್ಲಿ ಏನಾರ ಪಿಂಗ್ ಮಾಡ್ತಿದ್ಲು, ಕಂಪ್ಯೂಟರ್ ಏನಾರ ಇಶ್ಯೂ ಇತ್ತು, ಅದೇನಾರ ಇಶ್ಯೂ ಇತ್ತು ಅಂದ್ರೆ ಅವೆಲ್ಲ. ಅವಾಗ ಈಗಿಂದ ಪ್ರೊಫೈಲ್ ಫೋಟೋ ಎಲ್ಲ ನೋಡ್ತಿದ್ದೆ, ಗೊತ್ತಾತ ಈಕಿ ಎಲ್ಲ ನೋಡೇನು ಪಕ್ಕ ಅಂತ ಹೇಳಿ. ಆಮೇಲೆ ಈಗಿನ ಇನ್ಸ್ಟಾಗ್ರಾಮ್ ಪ್ರೊಫೈಲ್ ಎಲ್ಲ ತೆಗೆದು ನೋಡಿದ್ನಿ. ನನ್ನ ಕಸಿನ್ಸ್ ಎಲ್ಲ ಈಕಿ ಆಲ್ರೆಡಿ ಫ್ರೆಂಡ್ಸ್ ಇನ್ಸ್ಟಾಗ್ರಾಮ್ ಒಳಗೆ. ಸೊ ಈಕಿ ಯಾವ ಅಂತ ಗೊತ್ತಾದ ನನಗೆ ಗೊತ್ತಾಗ್ಬಿಡುತ್ತೆ ಈಕಿ ಬಾಗಲಕೋಟದಾಕಿ ಅಂತ ಹೇಳಿ. ಆಮೇಲೆ ಪರಿಚಯ ಸಣ್ಣಂಗೆ ಸ್ಟಾರ್ಟ್ ಆಯ್ತು. ಅದಕ್ಕೆ ಫಸ್ಟ್ ಮೆಸೇಜ್ ಮೋಸ್ಟ್ಲಿ ನಾನೇ ಮಾಡಿದ್ದೆ ಫಸ್ಟ್ ಮೆಸೇಜ್. ಓಕೆ, ಬಿಕಾಸ್ ಇವಂದ ಕಸಿನ್ಸ್ ಎಲ್ಲ ನನಗ ಇಂಜಿನಿಯರಿಂಗ್ ಫ್ರೆಂಡ್ಸ್ ಮತ್ತು ಸ್ಕೂಲ್ ಫ್ರೆಂಡ್ಸ್ ಆಗ್ಬೇಕು. ಸೊ ಐ ಥಿಂಕ್ ಅದನ್ನ ಸ್ಟಾಕ್ ಮಾಡ್ಯಾನ ಫುಲ್ ಇನ್ಸ್ಟಾಗ್ರಾಮ್. ಓಕೆ, ಥರ್ಡ್ ಕ್ವಶನ್, ಫಸ್ಟಿಗೆ ಸಾರಿ ಯಾರು ಕೇಳ್ತಾರೋ? 60-40 ಅದ. 60% ಆಫ್ ದ ಟೈಮ್ ರಾಹುಲ್ ಕೇಳಿರ್ತಾರ, 40% ಆಫ್ ದ ಟೈಮ್ ನಾ ಕೇಳಿರ್ತೀನಿ. ಬಟ್ ಯಾಕಂದ್ರೆ ನಾನು ಜಾಸ್ತಿ ಅಷ್ಟು ತಪ್ಪು ಮಾಡಂಗಿಲ್ಲ. ಓಕೆ ಗೈಸ್, ಅದಕ್ಕೆ ಕರೆಕ್ಟ್ ಹೇಳ. ಆಕ್ಚುಲಿ ಫಸ್ಟ್ ನಾನು ಜಾಸ್ತಿ ಕೇಳೋದು ಸಾರಿ ಅಂದ್ರೆ ನಾನು ಇನ್ನು ನಮ್ಗಿಬ್ರು ನಡ್ಬೇಕು ಅಷ್ಟ ಅಂತಲ್ಲ, ಎಲ್ಲಾ ಕಪಲ್ಸ್ ನಡ್ಬೇಕನು ಗಂಡು ಮಕ್ಕಳ ಆಮೇಲೆ ಏನು ಹುಡುಗರು ಅದಾರಲ್ಲ ಇವರ ಜಾಸ್ತಿ ಸಾರಿ ಕೇಳೋದು, ಹುಡುಗಿಯರ್ ಆಕ್ಚುಲಿ ಸಾರಿ ಕೇಳೋದು ಕಡಿಮೆ. ನಾ ಹೇಳಿದ ಆನ್ಸರ್ ನಿಮ್ಗೆ ಏನ್ರಿ ಕರೆಕ್ಟ್ ಅನ್ಸುತ್ತೆ ಅಂದ್ರೆ ಕಮೆಂಟ್ ಸೆಕ್ಷನ್ದಾಗ ನೀವು ಹೇಳ್ರಿ. ಬಿಕಾಸ್ ಹುಡುಗಿಯರ್ ತಪ್ಪು ಮಾಡಂಗಿಲ್ಲ, ಜಾಸ್ತಿ ಮಾಡಿರ್ತಾರ ಬಟ್ ಹೇಳಂಗಿಲ್ಲ. ಫೋರ್ತ್ ಕ್ವಶನ್, ಜಾಸ್ತಿ ಯಾರ ಸಿಟ್ಟು ಮಾಡ್ಕೊಳ್ಳೋದು, ಕೋಪ ಜಾಸ್ತಿ ಯಾರಿಗೆ ಬರ್ತದ? ನಾನು ಆಬ್ವಿಯಸ್ಲಿ ಈಕಿನ. ಯಾಕಂದ್ರೆ ಈಕಿಗೆ ಬಟ್ ಈಗ ಕಂಪೇರ್ ಟು ಲಾಸ್ಟ್ ಒಂದು 1 year ಈಕಿಗೆ ಸಿಟ್ಟು ಕಡಿಮೆ ಆಗೈತಿ. ಅದಕ್ಕಿಂತ ಮುಂಚೆ ಸಿಟ್ಟು ಈಕಿಗೆ ಭಾಳ ಇತ್ತ. ಶಾಂತ ಸ್ವಭಾವದೊಳಗಿದೆ. ಈಗಂತೂ ಫುಲ್ ಸೈಲೆಂಟ್ ಆಗ್ಯಾಳು. ಸಿಟ್ಟು ಅಂದ್ರೆ ಭಾಳ ಜಲ್ದಿ ಬರ್ತಿತ್ತು ಈಕಿಗೆ. ಮೂಗ್ ಮೇಲೆ ಇತ್ತು ನನ್ಗೆ ಸಿಟ್ಟು. ಅದೇನೋ ಅಂತಾರಲ್ಲ, ನಮ್ಮ ಮನೆಗಿನವ್ರಿಗೆಲ್ಲ ಹೆದರ್ಸ್ಕೊಂಡು ಇಟ್ಕೊಂಡಿದ್ದೆ. ಇವ್ರ ಮನ್ಯಾಗಿನವ್ರು ಎಲ್ಲ ಈಕಿಗೆ ಭಾಳ ಎಲ್ಲ ನೋಡಿ ಹೆದರ್ತಾರು. ಫುಲ್ ಒಂಥರ ಏನೋ ಸಿಟ್ಟು ಬಂದ್ಲಂದ್ರ ಅರ್ಜುನ್ ರೆಡ್ಡಿ ಹಂಗ ಮಾಡ್ತಾನಲ್ಲ, ಅರ್ಜುನ್ ರೆಡ್ಡಿ ಒಳಗ ಶಾಹಿದ್ ಕಪೂರ್, ಆಮೇಲೆ ಈ ಕಡೆ ನಮ್ಮ ಅರ್ಜುನ್ ಯಾರದು ವಿಜಯ್ ದೇವರಕೊಂಡ ಹಂಗಾಗ್ಬಿಡ್ತಾಳೆ ಈಕಿ. ಆ ಥರ ಆಗ್ಬಿಡ್ತಾಳೆ ಸಿಟ್ಟು ಬಂತಂದ್ರೆ. ಬಟ್ ಈಗಂತೂ ಡೆಡ್ಲಿ ಫುಲ್ ಅಪೋಸಿಟ್ ಗಳ ನಂಬಕ ಆಗ್ಬಾರ್ದು ನನಗೆ. ಎದಕ್ಕೆ ಫುಲ್ ಆ ಪರಿ ಚೇಂಜಸ್ ಆಗೈತಿ. ಥ್ಯಾಂಕ್ ಗಾಡ್. ಏನೋ ಈಗಂತೂ ಅದು ಕ್ವಾಲಿಟಿ ಮಾತ್ರ ಪೂರ್ತಿ 0. ಈಗ ಸಿಟ್ಟು ನನಗೆ ಒಂದ್ ಸ್ವಲ್ಪ ಐತಿ, ಬಟ್ ನಾ ಸಿಟ್ಟು ಯಾವತ್ತೂ ಈಗಿನ ಮೇಲೆ ತೋರ್ಸಂಗಿಲ್ಲ. ಬಟ್ ಈಗಿಗೆ ಮಾತ್ರ ಇಮಿಡಿಯೇಟ್ ಸಿಟ್ಟು ಬರ್ತಿತ್ತು, ಈಗಂತೂ 0. ಓಕೆ, 5th ಕ್ವಶನ್, ನಮ್ಮಿಬ್ಬರು ನಡಬರ್ಕ ಯಾರು ಜಾಸ್ತಿ ರೊಮ್ಯಾಂಟಿಕ್ ಅದ? 50-50. ಕೆಲವೊಂದ್ಸರ್ತಿ ನಾ, ಕೆಲವೊಂದ್ಸರ್ತಿ ಅವ. ಲೈಕ್ ಡೇಟ್ ಅಲ್ಲಿ ಪ್ಲಾನ್ ಮಾಡುದು ಅವೆಲ್ಲ
ಇನಿಷಿಯೇಷನ್ ಯೂಶಲಿ ಇಬ್ರು ತಗೊಂಡಿರ್ತೀವಿ 50-50. ನನಗ ಎಲ್ಲೂ ತಲೆಯಾಗಿರ್ಲಾರ್ದ ಏನು ತಲೆಯಾಗ ಬಂದಿರ್ಲಾರ್ದಾಗ ಯಾವ್ದಾರ ಒಂದು ಸ್ಪೆಷಲ್ ಒಕೇಜನ್ ಇತ್ತು ಅಂತಂದ್ರ ರಾಹುಲ್ ಎಲ್ಲರೇ ಪ್ಲಾನ್ ಮಾಡಿರ್ತಾನ, ಅಥವಾ ಹಿಂಗೆ ವೀಕೆಂಡ್ಸ್ ಬಂದಾಗ ಒಮ್ಮೆ ಎಲ್ಲರೇ ಹೋಗ್ಲಿಕ್ಕೆ ನಾರೇ ಪ್ಲಾನ್ ಮಾಡಿರ್ತೀನಿ, ರಾಹುಲ್ ಅವರೇ ಪ್ಲಾನ್ ಮಾಡಿರ್ತಾನ. ಆ್ಯಂಡ್ ಗಿಫ್ಟಿಂಗು ಅವೆಲ್ಲ ಅಂತಂದ್ರೆ ಸ್ವಲ್ಪ ನಾನು ಜಾಸ್ತಿ ಕೊಡ್ತೀನಿ ಗಿಫ್ಟಿಂಗ್, ಬಿಕಾಸ್ ನಂಗೆ ಗಿಫ್ಟ್ ಯಾವುದೋ ಒಂದು ವಿಡಿಯೋನಾಗ ಹೇಳಿ ಅನಿಸ್ತದ, ನನಗೆ ಗಿಫ್ಟ್ ಕೊಡೋದು ಇಷ್ಟ, ಗಿಫ್ಟ್ ಇಸ್ಕೊಳ್ಳೋದು ಅಷ್ಟೇನು ಇಷ್ಟ ಇಲ್ಲ. ಗಿಫ್ಟ್ ಇಸ್ಕೊಂಡ್ರು ನನಗೇನು ಬೇಕು ಅದನ್ನ ನಾನು ಕೇಳಿ ಕೊಡ್ಸ್ಕೊತೀನಿ. ಎಸ್, ಸೊ ಈಗ ಸರ್ಪ್ರೈಸ್ಗಳೆಲ್ಲ ಲೈಕ್ ಆಗಂಗಿಲ್ಲ. ಸೊ ಹಿಂಗಾಗಿ ಈಗ ನಾ ಸರ್ಪ್ರೈಸ್ ಕೊಡೋದು ಬಿಟ್ಟಿನಿ. ಈಗ ಏನಾರ ಬೇಕಾದಂದ್ರೆ ಆಕಿನ ನನಗೆ ಕೇಳಿರ್ತಾಳ, ನನಗೆ ಅದು ಬೇಕು ಇದು ಬೇಕಂತ ಹೇಳಿ ಲಿಂಕ್ ಕಳಿಸ್ತೀನಿ, ನಂಗೆ ಇದು ಕೊಡಸ್ ಅಂತ ಹೇಳ್ತೀನಿ. ಯಾಕಂದ್ರೆ ಏನ್ರ ಒಂದು ಕೊಡ್ಸೋದು ನಂಗೆ ಲೈಕ್ ಆಗೋದಿಲ್ಲ. ಓಕೆ, ನಾನು ಈಗ ಫಸ್ಟ್ ರೌಂಡ್ದಾಗ 5 ಕ್ವಶನ್ಸ್ ಮುಗೀತ. ಸೊ 6th ಕ್ವಶನ್ ದಿಂದ ಆಕಿ ಸ್ಟಾರ್ಟ್ ಮಾಡ್ತಾಳಂತ. ಓಕೆ ರೋಶ್ನಿ, ಹೆಚ್ಚು ಹಠ ಮಾಡುವವರು ಯಾರು? ಹೆಚ್ಚು ಹಠ ಮಾಡುವವರು ಯಾರು? ಐ ಥಿಂಕ್ ಇದ್ರಾಗ ನಾ 50-50, ನಾನು ಅದೇನೇ ಆಕಿನೂ ಅದಾಳ. ಬಟ್ ಬಿಫೋರ್ ಮ್ಯಾರೇಜ್ ಆಕ್ಚುಲಿ ಜಾಸ್ತಿ ಹಠ ನಾ ಮಾಡ್ತಿದ್ದೆ, ಈಗ ಆಕಿ ಮಾಡ್ತಾಳು. ಆಮೇಲೆ ಅಂದ್ರೆ ಅಷ್ಟೇನ್ ಮಾಡಂಗಿಲ್ಲ ಅನ್ನಿಸ್ತು. ಸೆಲೆಕ್ಟಿವ್ ಹಠ ಮಾಡ್ತೀನಿ ನಾ, ಬಿಕಾಸ್ ಎಲ್ಲದಕ್ಕೂ ಏನ್ ಹಠ ಮಾಡಂಗಿಲ್ಲ. ಬಿಕಾಸ್ ನಾ ಮೊದ್ಲಿನ ತೊಟ್ಟು ಹಂಗೆ ಬೆಳ್ದೀನಿ. ನಾನು ಎರಡನೇ ಏನಂತಾರ ಅದಕ್ಕೆ ಚೈಲ್ಡ್, ಎರಡನೇ ಮಗು ನಾನು. ಅಂದ್ರೆ ನಮ್ಮ ಅಣ್ಣ ಫಸ್ಟ್, ಆಮೇಲೆ ನಾನು. ಸೊ ನನಗೆ ಹೆಂಗೆ ನಂದು ಎಲ್ಲ ಬಚ್ಪನ್ ಇತ್ತು ಅಂತಂದ್ರೆ, ನಮ್ಮ ಅಣ್ಣ ಏನು ಯೂಸ್ ಮಾಡಿ ಬಿಟ್ಟಿದ್ ಸೈಕಲ್ ಅಥವಾ ಏನು ಬುಕ್ಸ್ ಅವೆಲ್ಲ ಹಂಗೆ ಬರ್ತಿತ್ತು ನನಗೆ. ಸೊ ನಂಗೆ ಮೊದ್ಲಿನ ತೊಟ್ಟು ನನಗೆ ಹೊಸಾದ ಬೇಕು, ನನಗೆ ಅದ ಬೇಕು ಅಂತ ಎಂದು ನಾನು ನನ್ನ ಪೇರೆಂಟ್ಸಿಗೆ ಕಾಡೇ ಇಲ್ಲ. ಸೊ ಅದು ಹಠ ಅಷ್ಟಿಲ್ಲ ನಂದ್ರೊಳಗೆ. ಒಂದಕ್ಕೆ ಏನು ಹಠ ಮಾಡ್ತೀನಿ ಅಂತಂದ್ರೆ, ನನಗೆ ಪಾನ್ ಅಂದ್ರೆ ಭಾಳ ಇಷ್ಟ. ಎಸ್, ಅದಕ್ಕೊಂದು ರಾಹುಲಕ್ಕೆ ಕಾಡ್ತಿರ್ತೀನಿ ನಾನು, ನಂಗೆ ವಾರಕ್ಕೆ ಒಂದ್ಸರ್ತಿರೋ ಪಾನ್ ಕೊಡ್ಸಪ್ಪ ಅಂತ ಹೇಳಿ. ಅದು ಬಿಟ್ಟು ನಾ ಐಸ್ ಕ್ರೀಮ್ ಚಾಕ್ಲೇಟ್ ಅವು ಏನೂ ಕೇಳಂಗಿಲ್ಲ ಅವ್ನಿಗೆ. ನಾನು ಅದೇ ಅಂತಿರ್ತೀನಿ, ಐಸ್ ಕ್ರೀಮ್ ಚಾಕ್ಲೇಟ್ ನಾನು ನಿನಗೆ ಎಂದೂ ಕೇಳಿಲ್ಲ, ನಾರ್ಮಲ್ ಹುಡುಗಿಯಾರು ಹೆಂಗೆ ಕೇಳ್ತಾರ ಹಂಗೆ. ನನಗೆ ಪಾನ್ ಸೇರ್ತದ, ಪಾನ್ ಕೊಡಿಸ್ಬಿಡಂತ. ಪಾನ್ ಅಂದ್ರೆ ಈಕಿಗೆ ಭಾಳ ಇಷ್ಟ. ಸೊ ಯಾವಾಗ್ರೆ ನಾವು ಹೊರಗೆ ಊಟ ಮಾಡಿರ್ತೀವಲ್ಲ, ರೆಸ್ಟೋರೆಂಟ್ ಹೋಗಿ ಹೋಟೆಲ್ ಹೋಗಿ ಊಟ ಮಾಡಿರ್ತೀವಲ್ಲ, ಅವಾಗ ಆಕಿಗೆ ಪಾನ್ ಬೇಕ. ಅದು ಪಾನ್ ಅಂಗಡಿ ಮುಚ್ಚಿತ್ತಂದ್ರೂ ಬ್ಯಾರೆ ಪಾನ್ ಅಂಗಡಿಗೆ ಹೋಗಿ ಎಷ್ಟೋ ಕಿಲೋಮೀಟರ್ ದೂರ ಇದ್ರು ಈಗೀಗ ನಾ ಪಾನ್ ಕೊಡ್ಸಿರ್ತೀನಿ. ಆಮೇಲೆ ಒಂದೊಂದ್ಸಲ ಅಡ್ವಾನ್ಸ್ ನಾ ಇನ್ನೂ ಆಫೀಸಿಂದ ಬರ್ತಿರ್ತೀನಿ, ಅವಾಗ ಬರ್ಬೇಕಾದ್ರೆ ನನಗೆ ಆಲ್ರೆಡಿ ಹೇಳ್ಬಿಟ್ಟಿರ್ತಾಳೆ ನನಗೆ 2 ಪಾನ್ ಬೇಕಂತೇಳಿ. ಆಮೇಲೆ ಪಾನ್ ಶಾಪ್ ದವ್ರದ ನನ್ನ ಕಡೆ ಒಂದು 3 ನಂಬರ್ ಅದಾವ. ಅದೇ ಹೇಳಕ್ಕಿದ್ದೆ ಈಗ. ಅಡ್ವಾನ್ಸ್ ಅವ್ರಿಗೆ ನಾ ಕಾಲ್ ಮಾಡಿ ಹೇಳ್ತೀನಿ, ನನಗೆ 2 ಪಾನ್ ಹಿಂಗೆ ಬೇಕಾಗಿದವ್ರಿಗೆ ಪಾರ್ಸಲ್ ರೆಡಿ ಮಾಡಿ ಇಡ ಅಂತ ಹೇಳಿ. ಸೊ ಈಕಿನೂ ಬೇಕಾತಂದ್ರೆ ಅಡ್ವಾನ್ಸನ್ನ ರೆಡಿ ಮಾಡಿ ಇಡ ಅಂತ ಹೇಳಿ ಕಾಲ್ ಮಾಡಿ ಹೇಳಿರ್ತಾಳು, ನಾ ತೊಗೊಂಬಂದಿರ್ತೀನಿ. ಸೊ ಹಠ ಮಾಡೋದ್ರೊಳಗೆ ಈಗ ಇಬ್ರು ಐ ಥಿಂಕ್ 50-50. ಈಗಿನೂ ಅಷ್ಟು ಜಾಸ್ತಿ ಮಾಡಂಗಿಲ್ಲ, ನಾನು ಅಷ್ಟು ಜಾಸ್ತಿ ಮಾಡಂಗಿಲ್ಲ. ಓಕೆ, ಸೊ ನೆಕ್ಸ್ಟ್ ಕ್ವೆಶನ್, ಹೆಚ್ಚು ಖರ್ಚು ಮಾಡುವವರು ಯಾರು? ಇವೆಲ್ಲ ಯಾಕೋ ಕ್ವೆಶನ್ಸ್ ನಮಗೆ 50-50ನೇ ಇದೀವಿ ಅನಿಸ್ತದ. ಇಲ್ಲ, ಆಕ್ಚುಲಿ ಹೆಚ್ಚು ಖರ್ಚು ಮಾಡೋ ಅಂದ್ರೆ ಆಕ್ಚುಲಿ ನಾನು, ಬಟ್ ಈಗ ನಾನು ಕಂಟ್ರೋಲ್ ಮಾಡೀನಿ. ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ದೆ ಗಾಯ್ಸ್, ನಾನು ಹೇಳ್ತೀನಿ. ಆನ್ಲೈನ್ ಶಾಪಿಂಗ್ ಎಸ್ಪೆಷಲಿ ಹೇಳ್ಬೇಕಂತಂದ್ರೆ ಮಿಂತ್ರಾ ನಂಗೆ ನೈಟ್ ಆಪ್ ಇಲ್ಲೋ ಈ ಎಲ್ಲ ಏನೈತಿ ಇನ್ಸ್ಟಾಗ್ರಾಮ್ ಬಂದಾವ, ಇನ್ಸ್ಟಾಗ್ರಾಮ್ ರೀಲ್ಸ್ ಇವೆಲ್ಲ ನೋಡ್ಕೋತ ಕುಂದಿರ್ತಿದ್ವಿ. ಬಟ್ ಅವಾಗ ನನಗ ಶಾಪಿಂಗ್ ಹುಚ್ಚು ಭಾಳ ಇತ್ತು, ಮಿಂತ್ರಾ ಮತ್ತು ಇದು ಫ್ಲಿಪ್ಕಾರ್ಟ್. ಬಟ್ ಬಟ್ಟೆ ಎಲ್ಲ ಜಾಸ್ತಿ ಮಿಂತ್ರಾ ದಾಗ ಎಲ್ಲ ಚಲೋ ಸಿಗ್ತಾವಲ್ಲ. ಸೊ ಹಿಂಗಾಗಿ ನೈಟ್ 9:30-10 ಗಂಟೆ ಮಲ್ಕೊಳ್ಳೋ ಟೈಮ್ ಆತಂದ್ರ ಮಿಂತ್ರಾ ಅಪ್ಲಿಕೇಶನ್ ಓಪನ್ ಮಾಡೋದೈತಿ, ಬಟ್ಟಿಗಳು, ಆಮೇಲೆ ಶೂಸು, ವಾಚು, ಆಮೇಲೆ ಪರ್ಫ್ಯೂಮ್ಸ್ಗಳು ಎಲ್ಲ ಮೊಬೈಲ್ ಏನ್ ಮಾಡೋದು ವಿಶ್ ಲಿಸ್ಟ್ ದಾಗಿ ಹಾಕಿ ಇಡೋದು, ಯಾವ್ದು ಖರೀದಿ ಮಾಡಬೇಕು ಯಾವ್ದಿಲ್ಲ ಅಂತ ಹೇಳಿ. ಆಮೇಲೆ ತಗೊಂಡ್ರೆ ನಾವು ಒಂದೊಂದು ತಗೊಂತಿರ್ಲಿಲ್ಲ ಬಟ್ಟಿಗಳು, ಒಮ್ಮೆ ಒಂದು 5-6, ಆಮೇಲೆ ಶೂಸ್ನು ಒಮ್ಮೆ ಒಂದು 2-3 ಜೋಡಿ ಶೂಸ್, ಆಮೇಲೆ ವಾಚ್ಗಳು ಒಮ್ಮೆ ಒಂದು 2 ತಗೋದು. ಬಟ್ ಮನ್ಯಾಗ ಒಟ್ಟೆ ಹೇಳ್ತಿರ್ಲಿಲ್ಲ, ಮನ್ಯಾಗ ಹೇಳಿದ್ರಂದ್ರೆ ಮುಗಿದ ಹೋಗುತ್ತೆ, ಚಪ್ಪಲ್ ತಗೊಂಡು ಹೊಡೆಯವ್ರ ನನಗೆ. ಸೊ ಎವ್ರಿ ಟೈಮ್ ನಾವು ಊರಿಗೆ ಹೋಗ್ಬೇಕಾದ್ರೆ ನಾ ಬ್ಯಾಗ್ನು ಭಾಳ ಕಾಂಪ್ಯಾಕ್ಟ್ ಮಾಡ್ಕೊಂಡು ಹೋಗ್ತಿದ್ದೆ, ಯಾಕಂದ್ರೆ ಬಟ್ಟಿ ಜಾಸ್ತಿ ತಗೊಂಡಿದ್ದು ಮನ್ಯಾಗ ಗೊತ್ತಾಗಬಾರ್ದು ಅಂತ ಹೇಳಿ. ಸೊ ಅದಕ್ಕೆ ಜಾಸ್ತಿ ಮೊಬೈಲ್ ಭಾಳ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಿದ್ನಿ. ಮದುವೆ ಆದ್ಮೇಲೆ ಅಂತೂ ಈಗ ನನಗೆ ಫುಲ್ ಕಂಟ್ರೋಲ್ ಮಾಡ್ಯಾಳ. 2021 ಒಳಗೆ ನಾವು ಬೆಟ್ಟಾಗಿದ್ದು ಅನಿಸ್ತದ. ನೋಡ್ಬೇಕು, ಕ್ಯಾಪ್ಗಳ ಕಲೆಕ್ಷನ್ ಒಂದು 8-10, ಶೂಸ್ಗಳ ಕಲೆಕ್ಷನ್ 8-10, ಆಮೇಲೆ ಅವು ಜಾಕೆಟ್ ಅಂತೂ ಲೆಕ್ಕನೇ ಇಲ್ಲ, ಅಷ್ಟಕ್ಕೊಂದು ಇರ್ತಿದ್ವು. ನಾ ಅಂತಿದ್ದೆ, ಈ ಧಾರವಾಡ ಹುಬ್ಳಿ ಒಳಗೆ ಕೆಟ್ಟ ಆಪ್ರಿನೂ ಏನು ಚಳಿ ಇರಂಗಿಲ್ಲ, ಕೆಟ್ಟ ಸ್ವಲ್ಪ ಶೆಕೆ ಇರ್ತದೆ, ಇಂಥವು ದಪ್ಪನು ಜಾಕೆಟ್ ಇದಕ್ಕೆ ತಗೋತೀನಿ ಅಂತ ಒಟ್ಟು ಶಾಪಿಂಗ್ ಮಾಡೋದು ಒಟ್ಟು. ಸೊ ಜಾಸ್ತಿ ಖರ್ಚು ನಾನು ಮಾಡ್ತಿದ್ದೆ, ಬಟ್ ಈಗ ಕಂಟ್ರೋಲ್ ಮಾಡ್ಯಾಳು, ಈಗ ಓಕೆ. ಸೊ ನೆಕ್ಸ್ಟ್ ಕ್ವೆಶನ್, ಮನೆಯಲ್ಲಿ ಕೆಲಸ ಜಾಸ್ತಿ ಯಾರು ಲೈಕ್ ಹೆಲ್ಪ್ ಮಾಡ್ತಾರ? ಮನ್ಯಾಗ ಕೆಲಸಕ್ಕೆ ಜಾಸ್ತಿ ಯಾರು ಹೆಲ್ಪ್ ಮಾಡ್ತಾರೋ? ಆಬ್ವಿಯಸ್ಲಿ ಇದ್ರಾಗೂ ಐ ಥಿಂಕ್ ಇಬ್ರು ಅದೀವಿ. ಯಾಕಂದ್ರೆ ನಾವು ಮನಿ ಒಳಗ ಏನ ಕೆಲಸ ಮಾಡಿದ್ರು 50% ನಾ ಮಾಡಿರ್ತೀನಿ, 50% ಆಕಿ ಮಾಡಿರ್ತಾಳು. ಸಪೋಸ್ ಯಾವ ಕೆಲಸ ಅಂತಂದ್ರ, ನಾವು ಮೇಡ್ ಅಂತೂ ಅದಾರ ನಮ್ಮ ಮನಿದು ಕ್ಲೀನ್ ಮಾಡಕ್ ಅಂತ ಹೇಳಿ, ಆಮೇಲೆ ಮಂಡೆ ತಿಕ್ಕಾಕ ಎಲ್ಲ ಮೇಡ್ ಅದಾರು. ಬಟ್ ಅಡಿಗೆ ಮಾಡುವಂತ ಬಂದಾಗ ಏನ್ ಮಾಡಿರ್ತೇನೆ,
ಅಡಿಗೆ ಮಾಡ್ಬೇಕಾದ್ರೆ ಫಸ್ಟಿಗೆ ಏನೇನ ಚಾಪ್ ಮಾಡಿ ಕೊಡೋದೈತಲ್ಲ, ಉಳ್ಳಾಗಡ್ಡಿ ಆಮೇಲೆ ಟೊಮ್ಯಾಟೊ ಮೆಣಸಿನಕಾಯಿ ಇವೆಲ್ಲ 50% ಮೇನ್ ಅಂದ್ರೆ ಇದೆ. ಅಡಿಗೆ ಮಾಡ್ಬೇಕಾದ್ರೆ ಮೊಬೈಲ್ ಎಲ್ಲ ಕಟ್ ಮಾಡಿ ತರಕಾರಿಗಳೆಲ್ಲ ಮೊಬೈಲ್ ಕಟ್ ಮಾಡಿ ಕೊಡ್ಬೇಕು. ಸೊ ಇದನ್ನೆಲ್ಲ ಫಸ್ಟ್ ನಾ ಮಾಡಿ ಕೊಟ್ಟಿರ್ತೀನಿ. ಮುಂದಿನ ಏನು ಪ್ರೊಸೆಸ್ ಐತಲ್ಲ ಅಡಿಗೆ ಮಾಡೋದೆಲ್ಲ ಏಕಿಗೆ ಬಿಟ್ಟಿದ್ದೆ. ಇಬ್ರು ಫ್ರೀ ಇದ್ದಾಗ, ಇದು ವೀಕೆಂಡ್ ಮತ್ತೆ ವೀಕೆಂಡ್ ಒಳಗೆ ಹಾಕತ್ತೀನಿ ನಾನು. ವೀಕ್ ಡೇಸ್ದಾಗ ಇದ್ದಾಗ ಈಕಿ ಪಾಪ ಆಫೀಸಿಗೆ ಹೋಗ್ಬೇಕ ಡೈಲಿ. ಸೊ ಅದ್ರ ಸಲುವಾಗಿ ಈವ್ನಿಂಗ್ ಬಂದಾಗ ಮನೆಗೇನು ಬಂದಿರ್ತಾಳಲ್ಲ ಅವಾಗ ಏನಾರೇ ಅಡಿಗೆ ಮಾಡುವಂಗ ಇತ್ತಂದ್ರ ಅವಾಗೂ ಇಬ್ರು ಶೇರ್ ಮಾಡ್ಕೊಂಡನ ಕೆಲಸ ಮಾಡಿರ್ತೀವಿ. ಯಾಕಂದ್ರೆ ಆಕಿನೂ ಆಫೀಸಿಂದ ಟೈರ್ಡ್ ಆಗಿ ಬಂದಿರ್ತಾಳು. ಸೊ ಇನ್ನೊಂದು ನಾವು ಅಷ್ಟ ಅಂತಲ್ಲ, ಯಾರ ಗಂಡ ಹೆಂಡತಿ ಇದ್ರು, ಯಾರ ಕಪಲ್ಸ್ ಇದ್ರು ಒಂದು ಸಜೆಷನ್ ನಮ್ಮ ಕಡೆಯಿಂದ ಏನು ಕೊಡೋದು ಅಂದ್ರೆ, ಯಾವಾಗ್ಲೂ ಎರಡು ಕೈ ಸೇರಿದ್ರೆ ಚಪ್ಪಾಳೆ ಅಂತ ಅಂತಾರಲ್ಲ, ಹಂಗ 50% ಹೆಂಡತಿ ಕಡೆನೂ ಎಫರ್ಟ್ ಇರಬೇಕು, 50% ಗಂಡನ ಕಡೆಯಿಂದ ಎಫರ್ಟ್ ಇರಬೇಕು ಎಲ್ಲಾ ಕೆಲಸ ಆಗೋಣ. ಸೊ ಇಲ್ಲ ನಾ ಗಂಡ ಮಗ ಅದೀನಿ, ನಾ ಅಡಿಗೆ ಮಾಡಂಗಿಲ್ಲ, ನಾ ಎಲ್ಲ ಚಾಪ್ ಮಾಡಿ ಕೊಡಂಗಿಲ್ಲ, ನಾ ತರಕಾರಿ ಎಲ್ಲ ಮಾಡಂಗಿಲ್ಲ, ನಾ ಅಡಿಗೆ ಮನೆಗೆ ಬರಂಗಿಲ್ಲ. ಸೊ ಎಷ್ಟು ನೀವು ಅವ್ರ ಜೊತೆ ಕೆಲಸ ಎಲ್ಲ ಮಾಡ್ಬೇಕಾದ್ರೆ ನೀವು ಶೇರ್ ಮಾಡ್ಕೊಂಡೆ ಕೆಲಸ ಮಾಡ್ತಿರಲ್ಲ, ಆಮೇಲೆ ಫ್ರೆಂಡ್ಶಿಪ್ದಿಂದ ಇರ್ತಿರಲ್ಲ. ಸೊ ಅದು ಏನು ಭಾಳ ಏನು ಅನಿಸ್ತೈತಿ, ನನಗೆ ಇಂಪಾರ್ಟೆಂಟ್ ಅನಿಸ್ತದ. ಸೊ ಕೆಲಸ ಮಾಡೋದ್ರಾಗ ಇಬ್ರು 50-50 ಕರೆಕ್ಟ್ ಅದ. ಯಾಕಂದ್ರ ಈಗಿನ ಕಾಲನಾಗ ಹುಡುಗ್ಯಾರು 50% ಮನೆಗೆ ಕಾಂಟ್ರಿಬ್ಯೂಟ್ ಮಾಡ್ತಿರ್ತಾರ, ಅವರು ದುಡಿತಿರ್ತಾರ. ಸೊ ಹಂಗಾದಾಗ ಎಲ್ಲಾನು ನಾವು ಶೇರ್ ಮಾಡ್ಕೊಂಡು ಮಾಡಿದ್ರನೆ ಮನಿ ಸರಳ ನಡೀತಿರ್ತದ. ಆಮೇಲೆ ಈ ಕ್ವಶನ್ಗೆ ಆಕ್ಚುಲಿ ಹೇಳ್ಬೇಕಂದ್ರೆ ನನ್ನ ಸೈಡಿನ ಆನ್ಸರ್ ಜಾಸ್ತಿ ಸಹಾಯ ಮಾಡೋವಂದ್ರೆ ರಾಹುಲ್. ಯಾಕಂದ್ರೆ ನಂದು ಮಂಡೇ ಟು ಫ್ರೈಡೇ ಕಂಪಲ್ಸರಿಲಿ ನಾನು ಆಫೀಸ್ಗೆ ಹೋಗ್ಬೇಕ. ಸೊ ಅವಂದ ಸ್ವಲ್ಪ ಏನಂತಾರ ಹೈಬ್ರಿಡ್ ಅದ ಅವಂದ. ಅಂದ್ರ ಮಂತ್ಲಿ ಒಂದ್ ವಾರ 2 ವಾರ ಅಷ್ಟೇ ಹೋಗೋದಿರ್ತದ. ಸೊ ಅಂದ್ರ ಹಾಫ್ ಆಫ್ ದ ಮಂತ್ ಆರಾಮ್ ಮನ್ಯಾಗ ಮಾಡ್ತಿರ್ತಾನ. ಸೊ ಪಾಪ ಅವ್ನದ್ ಕಡೆ ಆದಷ್ಟು ಎಲ್ಲಾನು ಅವನೇ ಹೆಲ್ಪ್ ಮಾಡಿರ್ತಾನ. ಆಕ್ಚುಲಿ ಹೇಳ್ಬೇಕಂತಂದ್ರ ಆನೆಸ್ಟ್ಲಿ ಅವ ಸುಮ್ಮಗೆ 50-50 ಅನ್ಲಿಗತ್ತಾನ ಹೊರತು ಅವನೇ ಎಲ್ಲ ಮಾಡಿರ್ತಾನ. ಸೊ ಯಾ, ನೆಕ್ಸ್ಟ್ ಕ್ವೆಶ್ಚನ್ ಏನಪ್ಪಾ ಅಂತಂದ್ರೆ, ಹೆಚ್ಚು ಸೆಲ್ಫಿ ತಗೊಳ್ಳೋದು ಯಾರು? ಸೆಲ್ಫಿ ಜಾಸ್ತಿ ತಗೊಳ್ಳೋದು ಐ ಥಿಂಕ್ ನಾನ ಕಾಣಿಸ್ತದ. ಬಟ್ ಸೆಲ್ಫಿ ಒಳಗ ಇನ್ನೊಂದೇನು ನೀವೆಲ್ಲ ಅಬ್ಸರ್ವ್ ಮಾಡಿರ್ತೀರಿ, ಸೆಲ್ಫಿ ತಗೋಬೇಕಾದ್ರ ನಾ ಆಕ್ಚುಲಿ ಮುಂದಿರಂಗಿಲ್ಲ. ನಾ ಏನ್ ಮಾಡ್ತೀನಿ, ಎಲ್ಲರೂ ಹಿಂಗ್ ಟ್ರಿಪ್ ಹೋದಾಗ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ ಜೊತೆ ಟ್ರಿಪ್ ಹೋದಾಗ, ಫ್ರೆಂಡ್ಸ್ ಜೊತೆ ಟ್ರಿಪ್ ಹೋದಾಗ, ಬರ್ರಿ ಎಲ್ಲರೂ ಒಂದು ಸೆಲ್ಫಿ ತಗೊಳ್ಳೋಣ ಅಂತ ಹೇಳ್ತೀನಿ. ಬಟ್ ಮೊಬೈಲ್ ಬೇರೆದವ್ರ ಕಡೆ ಕೊಟ್ಬಿಡ್ತೀನಿ. ಯಾಕಂದ್ರೆ ಸೆಲ್ಫಿ ತಗೋಬೇಕಾದ್ರೆ ಮುಖ ಒಂಥರ ಫಸ್ಟ್ ಸ್ಟಾರ್ಟಿಂಗ್ ಯಾರು ಇರ್ತಾರಲ್ಲ ಅವ್ರದ್ದು ಒಂಥರ ಮುಖ ಫುಲ್ ದೊಡ್ಡದು ಬಂದ್ಬಿಟ್ಟಿರ್ತೈತಿ. ಸೊ ಹಿಂಗಾಗಿ ಸೆಲ್ಫೀಸ್ ಎಲ್ಲ ಮೊಬೈಲ್ ಜಾಸ್ತಿ ತಗೊಂತಿದ್ದೆ, ನಾನಾ ತಗೊಂತಿದ್ದೆ ಸೆಲ್ಫೀಸ್. ಬಟ್ ಇತ್ತೀಚೆಗಂತೂ ಎಲ್ಲ ಟ್ರಿಪ್ ಹೋದಾಗ, ಆಮೇಲೆ ಎಲ್ಲೇ ಯಾವ್ದೋ ಒಂದು ಹೊರಗಡೆ ಹೋದಾಗ ಸೆಲ್ಫಿ ತಗೊಳ್ಳೋದು ಭಾಳ ನಾ ಈಗ ಕಡಿಮೆ. ವ್ಲಾಗ್ ಎಲ್ಲ ಮಾಡಕತ್ತಿಲ್ಲ, ವಿಡಿಯೋಸ್ ಎಲ್ಲ ಮಾಡ್ತಿರ್ತೀವಿ, ಹಿಂಗಾಗಿ ಸೆಲ್ಫಿ ತಗೊಳ್ಳೋದು ಕಡಿಮೆ. ಸೊ ಆಬ್ವಿಯಸ್ಲಿ ಮೊಬೈಲ್ ನಾನಾ ತಗೊಂತಿದ್ದೆ. ಓಕೆ, ಸೊ ನೆಕ್ಸ್ಟ್ ಕ್ವೆಶ್ಚನ್, ಹೆಚ್ಚು ನಿದ್ರೆ ಮಾಡುವವರು ಯಾರು? ಮೋಸ್ಟ್ಲಿ ಐ ಥಿಂಕ್ ನಾನಾ ಕಾಣಿಸ್ತದೆ. ಯಾಕಂದ್ರೆ ಬೆಳಿಗ್ಗೆ ಒಂದೊಂದ್ಸಲ ಏನಾಗಿರ್ತೈತಿ, ಎಸ್ಪೆಷಲಿ ಚಳಿಗಾಲದಾಗಂತೂ ನನಗೆ ನಾ ಏನ್ರ ಹಿಂಗೆ ಸಪೋಸ್ ರಾತ್ರಿ 11 ಗಂಟೆಗೆ ಮಕ್ಕೊಂಡೆ ಅಂತಂದ್ರೆ ನನಗೆ ಬೆಳಿಗ್ಗೆ ಜಲ್ದಿ ಹೇಳಕ್ಕಂತೂ ಆಗಂಗಿಲ್ಲ. ಸಪೋಸ್ ಈಗೇನೋ 6 ಗಂಟೆಗೆ ಎದ್ದು ಆಫೀಸ್ಗೆ ಹೋಗೋದೈತೆ ಅಂತ ಇಟ್ಕೋರಿ. ಆಫೀಸ್ಗೆ ಹೋಗೋದು ಏನಾರ ಇತ್ತಂದ್ರೆ ಅಷ್ಟೇ ಜಲ್ದಿ ಎದ್ದು ಏನ್ ಮಾಡಿರ್ತೀನಿ, ಆ ದಿನ ರೆಡಿಯಾಗಿ ಪಟಕ್ನ ಎಲ್ಲ ಜಲ್ದಿ ಎದ್ದು ಹೋಗಿರ್ತೀನಿ. ಬಟ್ ಉಳಿದ ದಿನ ಏನೈತಲ್ಲ, ನನಗೆ ಆರಾಮ್ 9 ತನ 10 ಗಂಟೆ ತನ ನಿದ್ದಿ ಬೇಕು ಚಳಿಗಾಲ ಒಳಗ. ಬಟ್ ಇನ್ನೊಂದೇನಂದ್ರೆ ನಮ್ದು ಚಲೋ ಹ್ಯಾಬಿಟ್, ಮಧ್ಯಾಹ್ನ ಒಟ್ಟ ನಾವು ಮಲ್ಕೊಳಂಗಿಲ್ಲ. ನನಗೆ ಮಧ್ಯಾಹ್ನ ಮಲ್ಕೊಳ್ಳೋದು ಒಟ್ಟ ಹ್ಯಾಬಿಟ್ ಒಟ್ಟ ಇಲ್ಲ. ಸೊ ಹಿಂಗಾಗಿ ಜಾಸ್ತಿ ಮಲ್ಕೊಳ್ಳೋದು ಐ ಥಿಂಕ್ ನಾನು ಅದಕ್ಕಿಂತ ಕಂಪೇರ್ ಮಾಡಿದ್ರು. ಓಕೆ ಓಕೆ, ನೆಕ್ಸ್ಟ್ ಈಗ 5 ಕ್ವಶನ್ಸ್ ಅಕ್ಕಿ ನಾ ಕೇಳಿದ 5 ಕ್ವಶನ್ಸ್ ಅಕ್ಕಿ ಕೇಳಿದ್ಲ. ಸೊ ಈಗ ಕ್ಯಾಟಗರಿ ಬರೋದ ಫನ್ನಿ ಕ್ವಶನ್ಸ್. ಸೊ ಫನ್ನಿ ಕ್ವಶನ್ಸ್ ಒಳಗ ಫಸ್ಟ್ ಕ್ವಶನ್ ನನ್ನ ಕಡೆಯಿಂದ, ಮನೆಯಲ್ಲಿ ರಿಮೋಟ್ ಹಿಡಿಯುವ ಹಕ್ಕು ಜಾಸ್ತಿ ಯಾರಿಗೆ? ಅಂದ್ರೆ ಮನಿ ಒಳಗ ರಿಮೋಟ್ ಜಾಸ್ತಿ ಯಾರು ಹಿಡಿತಾರೋ? ಆಕ್ಚುಲಿ ಇದು ಕ್ವಶನ್ ಬಹಳ ಇಂಟ್ರೆಸ್ಟಿಂಗ್ ಅಂಡ್ ಫನ್ನಿ ಕ್ವಶನ್ ಇದು. ರಾಹುಲ್, ನಾನು ಇರೋದನ್ನೇ ಫುಲ್ ದಿನ 2 ದಿನ ಇರೋದಂದ್ರೆ ಸ್ಯಾಟರ್ಡೆ ಸಂಡೇ ಮನ್ಯಾಗ ಇರ್ತೀನಿ. ಸೊ ಏನ್ರ ಒಂದು ಟಿವಿ ಹಚ್ಚಿದ ಮೇಲೆ ನಾನು ಉಳ್ಕಿದ್ದ 5 ದಿನಾನು ರಾಹುಲ್ ನೋಡಿರ್ತಾನೆ ಟಿವಿ. ಏನ್ರ ಒಂದು ಯೂಟ್ಯೂಬ್ ಅವು ಇನ್ಸ್ಪಿರೇಷನ್ ತಗೊಳ್ಳಿಕ್ಕೆ, ಮತ್ತು ಏನ್ರ ಸಾಂಗ್ಸ್ ಕೇಳೋದು, ಮತ್ತು ಯಾವ್ಯಾವೋ ಹಳೆ ಕನ್ನಡದ ಮೂವಿದು ಸಡನ್ಲಿ ಸೀನ್ ಹಚ್ಬಿಡುದು ಅಂಥವೆಲ್ಲ ಮಾಡ್ತಾನ. ಸೊ ಆಯ್ತು ಅಂತ ಹೇಳಿ ನಾನು ಸ್ಯಾಟರ್ಡೆ ಸಂಡೇಗೆ ಅಷ್ಟೇ ನನಗೆ ಇಟ್ಕೊಂಡಿರ್ತೀನಿ. ನಾ ಯಾವ್ದ್ರ ಹಾಡ್ಲಿ ನೋಡಿದ್ರೇನು 1 ತಾಸು ನೋಡ್ತೀನಿ. ಆ 1 ತಾಸು ಒಳಗಡೆನು ನಾನು ಹಚ್ಚಿರ್ತೀನಿ, ಎಲ್ಲೋ ಒಂದ್ ಕಡೆ ಹೋಗಿರ್ತೀನಿ ಒಳಗ ಚೇಂಜ್ ಅದ ಬ್ಯಾರನೇ. ಅದು ಒಮ್ಮಿದೊಮ್ಲೆ ಹಳೇದ್ ಯಾವ್ದ್ರ ಒಂದು ಮೂವಿ ಯಾರೇ ಹೋಗಿರ್ತದ ಅದ, ಇಲ್ಲಾಂದ್ರೆ ಯಾವ್ದ್ರ ಒಂದು ಸಾಂಗ್ ಹಚ್ಚಿರ್ತದೆ, ನಾವಾಗ ಸ್ಟಾರ್ಟ್ ಮಾಡ್ತೀನಿ. ನಾನು ನೋಡಿಸ್ಲಿಕ್ಕೆ ಕೊಡ್ತೀವೋ ಇಲ್ಲೋ ನೀವು ಟಿವಿಗೆ ಅಂತ ಹೇಳಿ. ಸೊ ಎಸ್, ಕರೆಕ್ಟ್ ಆಗಿ ಹೇಳಿದ್ದ. ರಿಮೋಟ್ ಮ್ಯಾಟರ್ ಬಂದಾಗ ಹೇಳ್ತೀನಿ ಗಾಯ್ಸ್, ಹುಡುಗರು ಆಕ್ಚುಲಿ ಈ ಸಣ್ಣವ್ರದಾಗ ಸಪೋಸ್ ಈಗ ನಮ್ಮ ತಂಗಿ ರಶ್ಮಿ
ಮನಿ ಒಳಗ ಏನಾರೇ ಆಕಿ ಊರಿಂದ ಬಂದಾಗ ಆತು, ಆಮೇಲೆ ಸಪೋಸ್ ನಾವಿಬ್ರು ರಶ್ಮಿ ನಾನು ಊರಿಗೆ ಹೋದಾಗ, ಆಮೇಲೆ ಸಣ್ಣವಿದ್ದಾಗ ಅಂದ್ರೂ ರಿಮೋಟ್ ಒಟ್ಟು ನನ್ನ ಕಡೆ ಇರ್ಬೇಕು. ಆ ಚಾನಲ್ ಚೇಂಜ್ ಮಾಡ್ಲಿ, ಮೂವಿ ಚೇಂಜ್ ಮಾಡ್ಲಿ, ನನಗೆ ಗೊತ್ತಿಲ್ಲ, ನನಗೆ ಒಟ್ಟು ರಿಮೋಟ್ ಮಾತ್ರ ನನ್ನ ಕಡೆ ಇರ್ಬೇಕು. ರಿಮೋಟ್ ನನ್ನ ಕಡೆ ಇರ್ಲಿಲ್ಲ ಅಂದ್ರೆ ನನಗೆ ಒಂಥರ ಏನೋ ಕಳ್ಕೊಂಡಂಗೆ ಆಗ್ಬಿಡ್ತೈತೆ. ಸೊ ಹಿಂಗಾಗಿ ಆಮೇಲೆ ಮೂವೀಸ್ ಯಾವ್ದಾರ ಚಾನಲ್ ಹಚ್ಬೇಕಾದ್ರೂ ರಿಮೋಟ್ ನನ್ನ ಕಡೆನೇ ಇರ್ತಿತ್ತು. ಆಮೇಲೆ ನಮ್ಮ ಸಿಸ್ಟರ್ ಬರೀ ಧಾರಾವಾಹಿ ನೋಡ್ಕೊತ ಕುಂದಿರ್ತಿದ್ಲು, ಆ ಕೊರಿಯನ್ ಸೀರೀಸ್ ನೋಡ್ಕೊತ ಕುಂದಿರ್ತಿದ್ಲು. ಸೊ ಆಮೇಲೆ ಹಿಂದಿ ಧಾರಾವಾಹಿಗಳು ನೋಡ್ತಿದ್ಲು. ನಾ ಏನ್ ಮಾಡ್ತಿದ್ದೆ, ಸೀದಾ ರಿಮೋಟ್ಸ್ ಎಲ್ಲ ಜಗಳ್ರಿ, ಮಹಾಯುದ್ಧ, ರಾಮಾಯಣ ಮಹಾಭಾರತ ಹಾಕಿತ್ತು ನಮ್ಮ ಮನೆಯೊಳಗೆ, ನನಗೆ ಮತ್ತು ನಮ್ಮ ತಂಗಿ ನಡ್ಬರ್ಕ. ಸೊ ಹಿಂಗಾಗಿ ರಿಮೋಟದ್ದು ಏನೈತಲ್ಲ, ಈ ವಾರ ಒಳಗ ಆಕ್ಚುಲಿ ರಿಮೋಟ್ ವಾರದಾಗ ನಾನು ವಿನಿಯಾವಾಗ್ಲು. ಯಾಕಂದ್ರೆ ನಂಗೆ ಮೊದ್ಲಿನ ತೊಟ್ಟು ನಮ್ಮ ಅಣ್ಣನೂ ಹಂಗೆ ಇದ್ದ, ಅವನಿಗೆ ರಿಮೋಟ್ ಮಾಡ್ತಿದ್ದ. ಸೊ ನಂಗೆ ಸಿಕ್ತಿರ್ಲೇ ಇಲ್ಲ. ಸೊ ಈಗೂ ಅದೇ. ಓಕೆ, ಸೊ ನೆಕ್ಸ್ಟ್ ಫನ್ನಿ ಕ್ವಶನ್. ಶಾಪಿಂಗಿಗೆ ಹೋದ್ರ ಜಾಸ್ತಿ ಟೈಮ್ ಯಾರು ತಗೊಂತಾರೋ? ಇಂಪಾರ್ಟೆಂಟ್ ಅಂಡ್ ಮಚ್ ವೇಟೆಡ್ ಕ್ವಶನ್ ಇದು. ಆಕ್ಚುಲಿ ನನ್ ಕಡೆ ಆನ್ಸರ್ ಇಲ್ಲ ಇದ್ರ ನಿಂದ ಕೇಳಲಿಕ್ಕೆ. ಶಾಪಿಂಗಿಗೆ ಹೋದ್ರ ಜಾಸ್ತಿ ಟೈಮ್ ಯಾರು ತಗೊಂತಾರೋ? ಗಾಯ್ಸ್ ನೀವು ಹೇಳ್ರಿ, ಗಂಡ ಮಕ್ಕಳ ಶಾಪಿಂಗ್ ಜಾಸ್ತಿ ಟೈಮ್ ತಗೊಂತಾರೋ, ಆಮೇಲೆ ಹೆಣ್ಮಕ್ಳ ಶಾಪಿಂಗ್ ಟೈಮ್ ಜಾಸ್ತಿ ತಗೊಂತಾರೋ? ಆಬ್ವಿಯಸ್ಲಿ ನೀ ಜನರಲ್ ಹೇಳು, ನಿಂದ ಅಂತ ಹೇಳ್ಬೇಡ. ಜನರಲಿ ಐ ಮೀನ್ ಇಟ್ ಡಿಪೆಂಡ್ಸ್, ಬಟ್ ದೆನ್ ಹುಡುಗ್ಯಾರ ಸ್ವಲ್ಪ ಜಾಸ್ತಿ ಟೈಮ್ ತಗೋಬಹುದು. ಡ್ರೆಸ್ ಅವೆಲ್ಲ ಸೆಲೆಕ್ಟ್ ಮಾಡಿ, ಅವೆಲ್ಲ ಟ್ರೈ ಮಾಡಿ, ಟ್ರಯಲ್ ರೂಮಿಗೆ ಹೋಗಿ ಅವೆಲ್ಲ ಚೆಕ್ ಮಾಡುದ. ಬಟ್ ನಾನು ಅಷ್ಟೇನು ಟೈಮ್ ತಗೊಂಗಿಲ್ಲ ಡ್ರೆಸ್ಸಸ್ ಎಲ್ಲ ಚೂಸ್ ಮಾಡ್ಲಿಕ್ಕೆ. ನಂಗೆ ಅದಕ್ಕೆ ಚಲೋ ಕಾಣಿಸ್ತು ಅಂತಂದ್ರೆ ಬರೀ ಹಿಂಗೆ ಹಿಡ್ಕೊಂಡು ನೋಡ್ತೀನಿ, ಅದು ನನ್ನ ಸೈಜ್ ಅದಿಲ್ಲ ಅಂತ ಎತ್ತಕೊಂಡು ಹೋಗ್ಬಿಡುದು. ಟ್ರಯಲ್ ರೂಮು ಜಾಸ್ತಿ ನಾನು ಯೂಸ್ ಮಾಡಂಗಿಲ್ಲ. ಬಟ್ ವೆನ್ ಇಟ್ ಕಮ್ಸ್ ಟು ಲೈಕ್ ಮಿಸ್ಟರ್ DIY ಶಾಪ್ಸ್ ಅಥವಾ ಏನ್ರಿ ಹಿಂಗೆ ಅಸ್ಥೆಟಿಕ್ ಶಾಪ್ಸ್ ಲೈಕ್ ಮಿನಿಸೋ ಅಂಥವೆಲ್ಲ ಹೋದಾಗ ಐ ವಿಲ್ ಟೇಕ್ ಮೈ ಸ್ವೀಟ್ ಟೈಮ್. ನಂದು ಏನಿರ್ತದ ಫುಲ್ ಡೆಡಿಕೇಟೆಡ್ ಆಗಿ ಎಲ್ಲ ಒಂದೊಂದು ಸೆಕ್ಷನ್ ನೋಡ್ಕೋತು ನನಗೆ ಏನೇನು ಬೇಕು ಎಲ್ಲ ತಗೋತೀನಿ ನಾನು. ಸೊ ಐ ಥಿಂಕ್ ಆ ಟೈಪ್ ನೋಡಿದ್ರು ನಾನು ಅನ್ನಿಸ್ತದೆ. ಕರೆಕ್ಟ್ ಆಕ್ಚುಲಿ. ಯಾಕಂದ್ರೆ ಡಿಮಾರ್ಟ್ಗೆ ಹೋದಾಗ ಹಿಂಗ ತಲಿ ನನಗೆ ಭಾಳ ಪೇಷನ್ಸ್ಲಿ ನಾ ವೇಟ್ ಮಾಡ್ತಿರ್ತೇನಲ್ಲ ಹೇಳ್ತೀನಿ. ಡಿಮಾರ್ಟ್ಗೆ ಹೋದ್ವಿ ಅಂದ್ರೆ ನಾ ಬರೀ ಬಾಸ್ಕೆಟ್ ಹಿಂದೆ ನಾ ಇರ್ತೀನಿ, ಬಾಸ್ಕೆಟ್ ತೊಗೊಂಡು ಈಕಿ ಮುಂದೆ ಹೋಗ್ತಿರ್ತಾಳ. ಸೊ ಏನೇನು ಒಂದೊಂದು ಪ್ರಾಡಕ್ಟ್ ನೋಡಿ ಇದ್ರಾಗ ಏನೇನು ಐತಿ, ಈ ಪ್ರಾಡಕ್ಟ್ದಾಗ ಏನೈತಿ ಕಂಟೆಂಟ್, ಆಮೇಲೆ ಇದು ಪ್ಯೂರ್ ವೆಜ್ ಅದನೋ ಇಲ್ಲೋ ಪೂರ್ತಿ ಎಲ್ಲ ನೋಡಿ, ಇದ್ರಾಗ ಎಷ್ಟು ಕ್ಯಾಲೋರಿ ಐತಿ, ಎಷ್ಟು ಶುಗರ್ ಐತಿ ಎಲ್ಲ ನೋಡಿ ತೊಗೊಂತಿರ್ತಾಳು. ಅಲ್ಲಿ ಮಾತ್ರ ನಾ ಭಾಳ ಪೇಷನ್ಸ್ಲಿ ವೇಟ್ ಮಾಡ್ತಿರ್ತೀನಿ. ಆಬ್ವಿಯಸ್ಲಿ ಶಾಪಿಂಗಿಗೆ ಜಾಸ್ತಿ ಟೈಮ್ ತೊಗೊಳಕಂದ್ರೆ ರೋಶ್ನಿ. ಸೊ ಊಟದ ವಿಷಯದಾಗ ಯಾರು ಅಗದಿ ಭಾಳ ಚೂಸಿ ಅದಾರು ಅಂದ್ರೆ ಏನಾರೇ ತಿನ್ಬೇಕಾದ್ರೆ, ಏನಾರೇ ಫುಡ್ ಆರ್ಡರ್ ಮಾಡ್ಬೇಕಾಯ್ತು, ಆಮೇಲೆ ಒಟ್ಟು ಹಿಂಗೆ ಹೊರ ಹೋದಾಗ ಫುಡ್ ಏನಾರೇ ತಿನ್ಬೇಕಾದ್ರೆ ಜಾಸ್ತಿ ಚೂಸಿ ಯಾರದಾರ? ಓಕೆ, ಐ ಥಿಂಕ್ ನೀ ಇದೆ ಅನ್ನಿಸ್ತದ. ಬಿಕಾಸ್ ನಿಂಗ ಗ್ರೀನ್ ಗ್ರೇವಿ ಸೇರಂಗಿಲ್ಲ ಅಂತಾನ, ಲೈಕ್ ಹೈದ್ರಾಬಾದಿ ಸ್ಟೈಲದ ಗ್ರೀನ್ ಗ್ರೇವಿಗೆ ಏನಾರ ಪನೀರ್ ಹೈದ್ರಾಬಾದಿ, ಕಾಜು ಹೈದ್ರಾಬಾದಿ ಅಂತವೇನು ತಿನ್ನಂಗಿಲ್ಲ ಬಿಕಾಸ್ ಅದು ಗ್ರೀನ್ ಕಲರ್ ಇರ್ತದಂತ. ಆಮೇಲೆ ಮನ್ಯಾಗೂ ಮೊದ್ಲೆಲ್ಲ ಹೆಸರು ಕಾಳು ತಿಂತಿರ್ಲಿಲ್ಲ, ಕ್ಯಾಬೇಜ್ ತಿನ್ನಂಗಿಲ್ಲ. ಐ ಥಿಂಕ್ ನೀನೇ ಅನ್ನಿಸ್ತದ ನಂಗೆ. ಎಸ್, ನಾ ಮೊದ್ಲಿಂದನೂ ಒಂದ್ 2-3 ಪಲ್ಯಗಳು ತಿಂತಿರ್ಲಿಲ್ಲ. ಒಂದು ಕ್ಯಾಬೇಜ್, ಆಮೇಲೆ ಇನ್ನೊಂದು ಹೆಸರು ಕಾಳು, ಆಮೇಲೆ ಇನ್ನೊಂದು ಐ ಥಿಂಕ್ ಆಲೂ ಪಲ್ಯ. ಆಲೂನು ತಿನ್ನಂಗಿಲ್ಲ ಜಾಸ್ತಿ. ಸೊ ಆಮೇಲೆ ಇವಂತೂ ನನಗೆ ಒಟ್ಟ ಲೈಕ್ ಆಗ್ತಿರ್ಲಿಲ್ಲ. ಬಟ್ ಈಗೀಗ ತಿನ್ನಾಕ ಸ್ಟಾರ್ಟ್ ಮಾಡೀನಿ. ಯಾಕಪ್ಪ ಅಂತಂದ್ರೆ ಸಣ್ಣವ್ರದ್ದಾಗ ಏನಾಗ್ತಿತ್ತ ಅದ್ರದ್ದು ಇಂಪಾರ್ಟೆನ್ಸ್ ಗೊತ್ತಾಗ್ತಿರ್ಲಿಲ್ಲ. ಮಮ್ಮಿ ಎಲ್ಲ ಮಾಡಿ ಕೊಡ್ತಿದ್ರ, ನಾ ಸಿಟ್ಲೆ ಹೇಳ್ಬಿಡ್ತಿದ್ದೆ, ಮಮ್ಮಿ ನನಗೆ ಈ ಪಲ್ಯ ನಂಗೆ ಲೈಕ್ ಆಗಂಗಿಲ್ಲ, ನಂಗೆ ಬೇಡ ಅಂತ ಹೇಳಿ. ಬಟ್ ಬರ್ಬಾರ್ದು ಹೆಂಗೆ ನೀವು ಏಜ್ ಹಾಕೋಂತ ಮೆಚುರಿಟಿ ಬರಕ್ಕೆ ಸ್ಟಾರ್ಟ್ ಆಕೈತಲ್ಲ, ಸೊ ಅವಾಗ ನಿಮ್ಗೆ ರಿಯಲೈಸೇಷನ್ ಸ್ಟಾರ್ಟ್ ಆಗ್ಬಿಡ್ತೈತಿ. ಮಮ್ಮಿ ಅಷ್ಟು ಕಷ್ಟಪಟ್ಟು ಮಾಡಿ ಕೊಡ್ತಿದ್ರ, ಸೊ ನಾ ಅವಾಗ ಇದಕ್ಕೆ ಅವ್ರಿಗೆ ಹಿಂಗೆ ಮಾಡ್ತಿದ್ದೆ. ಸೊ ಹಂಗೆಲ್ಲ ನಂಗೆ ಭಾಳ ರೆಗ್ರೆಟ್ ಆಗಾಕತ್ತ. ಸೊ ಈಗಂತೂ ಯಾವ್ದು ಪಲ್ಯನೂ ಬಿಡಂಗಿಲ್ಲ ಗಾಯ್ಸ್. ಏನು ಮಾಡಿ ಕೊಟ್ರು, ನಮ್ಮ ಮಮ್ಮಿ ಏನು ಮಾಡಿಕೊಟ್ರು, ರೋಶ್ನಿ ಏನು ಮಾಡಿಕೊಟ್ರು, ಆಮೇಲೆ ಎಲ್ಲೇ ರಿಲೇಟಿವ್ಸ್ ಮನೆಗೆ ಹೋಗ್ಲಿ ಏನೇ ಮಾಡಿಕೊಟ್ರು ಎಲ್ಲ ತಿಂತೀನಿ. ಸೊ ಈಗ ಭಾಳ ಚೇಂಜ್ ಆಗಿನ ಅಷ್ಟೆ. ಸೊ ಓಕೆ, ಫೋನಿಗೆ ಜಾಸ್ತಿ ಯಾರು ಅಡಿಕ್ಟ್ ಅದಾರೋ, ಫೋನ್ ಜಾಸ್ತಿ ಯಾರು ಯೂಸ್ ಮಾಡ್ತಾರೋ? ಅದು ಭಾಳ ಇಟ್ ಡಿಪೆಂಡ್ಸ್. ಬಿಕಾಸ್ ಕೆಲವೊಂದ್ಸರ್ತಿ ನಂದು ಸಿನ್ಸ್ ನಾನು ಮಂಡೇ ಟು ಫ್ರೈಡೇ ಆಫೀಸ್ಗೆ ಹೋಗ್ತೀನಿಲ್ಲ, ನನಗೆ ಜಾಸ್ತಿ ಫೋನ್ ನೋಡ್ಲಿಕ್ಕೆ ಸಿಕ್ಕಿರಂಗಿಲ್ಲ. ಭಾಳ ಮಾಡಿದ್ರೆ ನಮ್ದು ಆಫೀಸ್ ಕ್ಯಾಬ್ ಒಳಗೆ ನಾವು ಹೋಗ್ಬೇಕಾದ್ರೆ ಅರ್ಧ ತಾಸು ಹಿಡಿದಿರ್ತೀನಿ ಅಷ್ಟೇ. ಬಟ್ ಅದಾದ್ಮೇಲೆ ನನ್ಗೇನು ಸ್ಯಾಟರ್ಡೆ ಸಂಡೇ ಇರ್ತದಲ್ಲ, ಯೂಶಲಿ ನಾನು ಅವಾಗ ನಂದು ಟೈಮ್ ಸ್ಪೆಂಡ್ ಮಾಡ್ಲಿಕ್ಕೆ ಲೈಕ್ ಮಾಡ್ತೀನಿ. ನಾನು ಇನ್ಸ್ಟಾ ಒಳಗೆ ಎಲ್ಲ ಸ್ಟೋರೀಸ್ ಚೆಕ್ ಮಾಡೋದು, ಅಥವಾ ಯೂಟ್ಯೂಬ್ ಒಳಗೆ ನಂದು ಏನಾದ್ರು ನಾನು ಸಬ್ಸ್ಕ್ರೈಬ್ ಮಾಡಿದಂಥ ಫೇವ್ರೇಟ್ ಯೂಟ್ಯೂಬರ್ಸ್ ಏನಾರ ವಿಡಿಯೋ ಬಂದಿತ್ತಂದ್ರೆ ಸ್ಯಾಟರ್ಡೆ ಸಂಡೇ ಅದನ್ನ ಕ್ಯಾಚಪ್ ಮಾಡ್ಲಿಕ್ಕೆ ಟ್ರೈ ಮಾಡ್ತೀನಿ. ಸೊ ಅರೌಂಡ್ 3 to 4 hours ಯೂಶಲಿ ಆ 1-2 ದಿನದಾಗ ಮುಗಿಸ್ಬಿಟ್ಟಿರ್ತೀನಿ.
ಬಟ್ ದೆನ್ ಡೈಲಿ ಬೇಸಿಸ್ ಒಳಗೆ ನೋಡಿದ್ರೆ ಸ್ವಲ್ಪ ರಾಹುಲ್ ಜಾಸ್ತಿ ಕನ್ಸ್ಯೂಮ್ ಮಾಡ್ತಾನ, ಬಿಕಾಸ್ ಅವ ಇನ್ಸ್ಪಿರೇಷನ್ ತಗೋತಿರ್ತಾನ, ವಿಡಿಯೋ ಐಡಿಯಾಸ್ ತಗೋತಿರ್ತಾನ, ಮತ್ತೆ ಯೂಟ್ಯೂಬ್ ಒಳಗೆ ನೆಕ್ಸ್ಟ್ ವಿಡಿಯೋ ಯಾವ್ದು ಫಾರ್ಮ್ಯಾಟ್ ಒಳಗೆ ಇರ್ಬೇಕು, ಏನ್ ಥೀಮ್ ಇರ್ಬೇಕು ಅದನ್ನೆಲ್ಲ ಚೆಕ್ ಮಾಡ್ತಿರ್ತಾನ. ಪ್ಯೂರ್ಲಿ ನಮ್ದು ಬೆನಿಫಿಟ್ ಸಂಬಂಧ ಮಾಡ್ತಿರ್ತಾನ. ಬಟ್ ದೆನ್ ನಂಗೆ ಇನ್ನೊಂದು ಏನ್ ಸೇರಂಗಿಲ್ಲ ಅಂತಂದ್ರ ಆ ಮೊಬೈಲ್ ತಗೊಂಡು ವಾಶ್ರೂಮ್ ಒಳಗೆ ಹೋಗಿ ಅರ್ಧ ತಾಸು ಕುಡುದ ಅದೊಂದು ನನಗೆ ಕಡಿಮೆ ಮಾಡಿ ಆಕ್ಚುಲಿ ಮೊಬೈಲ್ ಭಾಳ ತಗೊಂಡು ಕುಂದಿರ್ತಿದ್ದೆ. ಮೊದ್ಲು ಭಾಳ ತಗೊಂಡು ಕುಡ್ತಿದ್ದ, ಈಗ ಕಮ್ಮಿ ಮಾಡೇನಿ. ಸೊ ಯಾರ್ಯಾರು ವಾಶ್ರೂಮ್ ಹೋಗಿ ಮೊಬೈಲ್ ತಗೊಂಡು ಕುಂದಿರ್ತಿದ್ರಂದ್ರೆ ನೀವು ಕಡಿಮೆ ಮಾಡ್ರಿ. ಅದರಿಂದ ಭಾಳ ಡಿಸ್ಅಡ್ವಾಂಟೇಜಸ್ ಅದಾವು ಹೆಲ್ತಿಗೆ. ಸೊ ಈಗಂತೂ ನಾ ಭಾಳ ಕಡಿಮೆ ಮಾಡೀನಿ, ಬಿಟ್ಟೇನಿ ಅಂತ ಹೇಳತ್ತಿಲ್ಲ, ಕಡಿಮೆ ಮಾಡೀನಿ. ಮುಂದಂತೂ 100% ಬಿಟ್ಟೇ ಬಿಡ್ತೀನಿ. ಅಕ್ಕಿ ಹೇಳಿದಂಗೆ ಜಾಸ್ತಿ ಮೊಬೈಲ್ಗೆ ಟೈಮ್ ಸ್ಪೆಂಡ್ ಮಾಡೋದು ನಾನು, ಯಾಕಂದ್ರೆ ನಮ್ದು ಡೈಲಿ ಲಾಗ್ಸ್ ನಾವು ಮಾಡ್ತಿರ್ತೀವಿ, ಇನ್ಸ್ಟಾಗ್ರಾಮ್ ಅದ್ದು ಆಮೇಲೆ ಯೂಟ್ಯೂಬ್ ಅದ್ದು. ಸೊ ಇದನ್ನೆಲ್ಲ ಎಡಿಟ್ ಮಾಡಕ್ಕಂತೇಳಿ ನನಗೆ ಟೈಮ್ ಬೇಕಾಗ್ತೈತಿ. ಸೊ ಅದ್ರ ಸಲುವಾಗಿ ಮೊಬೈಲ್ ಎಡಿಟಿಂಗ್ ಎಲ್ಲ ಜಾಸ್ತಿ ಮೊಬೈಲ್ದಾಗ ಮಾಡ್ತಿದ್ದೆ, ಈಗೆಲ್ಲ ಲ್ಯಾಪ್ಟಾಪು ಆಮೇಲೆ ಅದರ ಮಾಡ್ತೀನಿ. ಸೊ ಹಿಂಗಾಗಿ ಜಾಸ್ತಿ ಮೊಬೈಲ್ಗೆ ಟೈಮ್ ಸ್ಪೆಂಡ್ ಮಾಡೋದು ನಾನು. ಸೊ ಫನ್ನಿ ಕ್ವಶನ್ಸ್ ಒಳಗೆ ಲಾಸ್ಟ್ 5th ಕ್ವಶನ್, ನಮ್ಮಿಬ್ಬರೊಳಗೆ ಜಾಸ್ತಿ ಮರೆಯೋದು ಗುಣ ಯಾರ ಕಡೆ ಐತಿ? ಅಂದ್ರೆ ಮರೆಯೋದು, ಏನಾರ ಮರೆಯೋದು. ನಾನೇ ಅನ್ನಿಸ್ತದ. ಚಸ್ಮಾ ತಗೋತೀನಿ, ಎಲ್ರ ಒಂದ್ ಕಡೆ ಇಡ್ತೀನಿ, ಕ್ಯಾಬ್ ಬಂದ್ ನಿಂತಿರ್ತದ ಮನಿ ಮುಂದ, ಚಸ್ಮಾ ಹುಡುಕೊಡ್ರ ಅವ್ರು ನನಗೆ ಚಸ್ಮಾ ಹುಡುಕೊಡ್. ನಾ ಮುಂಜಾನೆ ನಿಧಿಗಣ್ಣಾಗಿರ್ತೀನಿ, ಗಾಯಸ್ ಹೇಳ್ತೀನಿ. ಮುಂಜಾನೆ ಎಲ್ಲ ರೆಡಿಯಾಗಿ ಎಲ್ಲ ಇಲ್ಲಿ ಬಂದೆಲ್ಲ ಕುಂತಿರ್ತಾಳ. ಸೊ ಚಸ್ಮಾ ಎಲ್ಲ ಇಟ್ಟಿರ್ತಾಳ. ಆಮೇಲೆ ಆಫೀಸಿಂದ ಬಂದ್ರೂ ಹಂಗೆ ಮಾಡ್ತಾಳ, ಚಸ್ಮಾ ಅಲ್ಲಿ ಒಂದ್ ಕಡೆ ಇಟ್ಟಿರ್ತಾಳು. ಅದು ಎಲ್ಲಿ ಇಟ್ಟಿರ್ತಾಳ ಅನ್ನೋದು ಆಕಿಗೆ ಗೊತ್ತಿರಂಗಿಲ್ಲ. ಜಸ್ಟ್ 2 minutes ಮೆಮರಿ ಇದೆ. ಎಲ್ಲಿ ನನಗೆ ಶಾಕ್ ಆಗ್ಬಿಡ್ತೈತಿ, ಎಲ್ಲ 2 ನಿಮಿಷದಿಂದ ಎಲ್ಲಿ ಇಟ್ಟಿದ್ದೆ ಅನ್ನೋದು ನೆನಪಿಲ್ಲ, ನಾ ಕೇಳ್ತಿರ್ತೀನಿ. ಸೊ ಇನ್ ಎಲ್ಲಿಟ್ಟಲ್ಲ ಅನ್ನೋದು ನಾ ಹುಡುಕಾಡ್ಬೇಕಲ್ಲ. ಅದಕ್ಕೆ ನನಗೆ ಆಕ್ಚುಲಿ ಅವ ಜೋಕ್ ಮಾಡ್ತಿರ್ತಾನೆ, ನೀನ್ ನೆಕ್ಸ್ಟ್ ಬರ್ತಡೆ ಈಗ ಅದ್ ಹಿಂಗ್ ಹಾಕೋತಾರಲ್ಲ, ಹಿಂಗ್ ಚೈನ್ ಇದ್ದಿದ್ದ ಅಂತ ಚಸ್ಮಾ ಕೊಡಿಸ್ತೀನಿ ನಿನ್ಗ, ಹಿಂಗ್ ಹಾಕೋ ಹಿಂಗ್ ಇಟ್ಟು ಬಿಡುತ್ತಳಾಗ ಹಿಂಗಂತ. ಸೊ ಹುಡುಕಾಡಿ ನನಗಂತೂ ಹುಡುಕಾಡಿ ಸಾಕಾಗ್ಬಿಟ್ಟಿರ್ತೈತಿ. ಆ ಪರಿ ಹುಡುಕಾಡಿರ್ತೀನಿ ಚಸ್ಮಾ. ಈಗಂತೂ ಮತ್ತೆ ಫೋನು ಸೀದಾ ಫೋನ್ ಅಂತಂದ್ರೆ ಹೆಂಗಂದ್ರೆ ಡೈರೆಕ್ಟ್ ರಿಂಗ್ ಮಾಡಿದ್ರೆ ಸಿಗ್ತೈತಿ. ಚಸ್ಮಾ ಹೆಂಗ್ ರಿಂಗ್ ಮಾಡಕ್ ಬರ್ತೈತಿ? ಚಸ್ಮಾ ಏನ್ ಮಾಡ್ತೀನಿ, ಫಸ್ಟಿಗೆ ಎಲ್ಲರ ವಾಷಿಂಗ್ ಮಷಿನ್ ಮೇಲೆ ಇಟ್ಟಾಳನ ನೋಡ್ತೀನಿ. ಸೆಕೆಂಡ್ ಥಿಂಗ್ ಎಲ್ಲರೇ ಅಡಿಗೆ ಮನಿ ಒಳಗೆ ಎಲ್ಲರೇ ಅವನ್ ಮೇಲೆ ಇಟ್ಟಾಳನ ನೋಡ್ತೀನಿ. ಬಿಟ್ರೆ ಅಲ್ಲೇ ಇಟ್ಟಿರ್ತಾಳ. ಸೊ ಆಬ್ವಿಯಸ್ಲಿ ಜಾಸ್ತಿ ಅಡಿಗೆ ಮನೆಯಾಗ ಇಟ್ಟಿರ್ತಾಳ ಒಂದು, ಇಲ್ಲಾಂದ್ರೆ ವಾಷಿಂಗ್ ಮಷಿನ್ ಮೇಲೆ ಇಟ್ಟಿರ್ತಾಳ ಒಂದು. ಮರೆಯೋ ಗುಣ ಜಾಸ್ತಿ ಇರೋದು ಈಗಿನ ಎಲ್ಲ ಮರಿತಾವ. ಓಕೆ, ನೆಕ್ಸ್ಟ್ ಕ್ವಶನ್ಸ್. ಇನ್ನು ಫನ್ನಿ ಕ್ವಶನ್ಸ್ ಮುಗಿದು, ಫನ್ನಿ ಕ್ವಶನ್ಸ್ ಒಳಗೆ 5 ಕೇಳಿದೆ. ಈಗ ಇಲ್ಲಿಂದ ನಿಂದ ನೋಡುವ. ಜಗಳವಾದಾಗ ಮೊದಲು ಮಾತನಾಡುವುದು ಯಾರು? ಜಗಳ ಮಾಡಿದ್ಮೇಲೆ ಫಸ್ಟ್ ಮಾತಾಡೋದು ಯಾರು? ಐ ಥಿಂಕ್ ನಾನ, ಆಲ್ವೇಸ್ ನಾನ. ಬಟ್ ಇತ್ತೀಚೆಗೆ ನನ್ನ ಗುಣ ಈಕಿನೂ ಕಲ್ಕೊಳಕತ್ತಾಳು. ಮೊದಲು ಹೆಂಗಿದ್ಲ ಅಂದ್ರ, ಏನಾರ ಸ್ವಲ್ಪ ಏನಾರ ಜಗಳ ಆಗಿದ್ದು ಅಂತಂದ್ರೆ ಆಮೇಲೆ ಸುಮ್ ಹೋಗಿ ಸೈಲೆಂಟ್ ಆಗಿ ಕುಂದ್ರಾಕಿ, ಏನಾರ ಮೊಬೈಲ್ ನೋಡ್ಕೊತ ಕುಂದ್ರೋದು ಹಿಂಗಲ್ಲ. ಅವಾಗ ಏನ್ ಮಾಡ್ತಿದ್ದೆ, ನಾನು ಹೋಗಿ ಜಾಸ್ತಿ ಮಾತಾಡ್ತಿದ್ದೆ. ಆಮೇಲೆ ಈಗೇನಾಗತೈತಿ, ಜಗಳ ಏನ್ರಿ, ನಾವು ಜಗಳ ಅಂತ ಈಗ ಇತ್ತೀಚೆಗಂತೂ ಏನು ನೋಡ, ಗಂಡ ಹೆಂಡತಿ ನಡಬರ್ಕ ಜಗಳ ಇಲ್ಲ ಅಂದ್ರ ಅದೇನಂತಾರದ ಅದೇನು ಅಲ್ಲ ಸಂಸಾರ ಅನ್ನಂಗಿಲ್ಲ. ಅದಕ್ಕೆ ಎಲ್ಲಾರು ಎಷ್ಟೋ ಜನ ಸುಳ್ಳು ಹೇಳ್ತಾರೆ ಆಕ್ಚುಲಿ, ಕಪಲ್ಸ್. ನಾವು ಒಟ್ಟ ಜಗಳ ಆಡಂಗಿಲ್ಲ ಹಂಗ ಹಿಂಗ ಅಂತೇಳಿ ಎಲ್ಲಾರು ಜಗಳ ಆಡ್ತಾರ್ರಿ. ಆಮೇಲೆ ಜಗಳ ಆಡಂದ್ರ ಏನ ಓಣ್ಯಾಗ ಹೋಗಿ ಹೊರಗೆ ಹೋಗಿ ದೊಡ್ಡ ಜಗಳ ಹಂಗ ಹೇಳಕತ್ತಿಲ್ಲ, ಸಣ್ಣ ಜಗಳ ಸಿಟ್ಟಾಗ್ಬೋದು, ಆರ್ಗ್ಯುಮೆಂಟ್ಸ್ ಎಲ್ಲಾರ್ದು ಫ್ಯಾಮಿಲಿ ಒಳಗೂ ಇದ್ದ ಇರ್ತೈತಿ ಗೈಸ್. ಇದು ಮಾತ್ರ 100%. ನಾವೇನ್ ಸುಳ್ಳು ಹೇಳಕತ್ತಿಲ್ಲ, ಸುಮ್ಮನೆ ವಿಡಿಯೋ ಮಾಡಕ್ ಕುಂತೀವಿ ಅಂತ ಹೇಳಿ ಸುಮ್ಮನೆ ಶೋ ಅಪ್ ಮಾಡೋದು ಅಂತೇಳಿ ನಾನು ಸುಳ್ಳು ಹೇಳತ್ತಿಲ್ಲ. 100% ಎಲ್ಲಾರ್ದು ನಡ್ಬರ್ಕು ಜಗಳ ಅನ್ನೋದು ಆಗೇ ಆಗ್ತಾವ, ಆರ್ಗ್ಯುಮೆಂಟ್ಸ್ ಆಗ್ತಾವು. ಬಟ್ ಅದನ್ನ ನಾವು ಯಾವ ತರ ಎಂಡ್ ಮಾಡ್ತೀವಿ ಅನ್ನೋದು ಅದು ಭಾಳ ಇಂಪಾರ್ಟೆಂಟ್. ಸೊ ಫಸ್ಟ್ ಆಲ್ವೇಸ್ ನಾನು ಹೋಗಿ ಮಾತಾಡ್ಸಿರ್ತೀನಿ. ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂತ ಏನಂತಂದ್ರ, ಈಗ ಜಗಳ ಆದಾಗ, ಆರ್ಗ್ಯುಮೆಂಟ್ಸ್ ಆದಾಗ ಹೆಣ್ಮಕ್ಳಿಗೆ ಸ್ವಲ್ಪ ಟೈಮ್ ಕೊಡ್ಬೇಕು. ಎದಕ್ ಅಂತಂದ್ರ, ಈಗ ಎಕ್ಸಾಂಪಲ್ ಏನಪ್ಪಾ ಅಂತಂದ್ರ, ಈಗ ಒಲಿ ಮೇಲೆ ನೀವು ಹಂಚ ಕಾಸಕ ಇಟ್ಟಿರ್ತೀರಿ. ಓಕೆ, ಅಡಿಗೆ ಎಲ್ಲ ಮಾಡಿದ್ಮೇಲೆ ಏನ್ ಮಾಡ್ತೀರಿ, ಗ್ಯಾಸ್ ಆಫ್ ಮಾಡಿ ಹಂಚ ಸ್ವಲ್ಪ ಆರ್ಲಿ ಅಂತ ಹೇಳಿ ಬಿಟ್ಟಿರ್ತೀರಿ. ಸೊ ಸೇಮ್ ಹಂಗ ಹೆಣ್ಮಕ್ಳಿಗೂ ಏನಾರ ಆರ್ಗ್ಯುಮೆಂಟ್ಸ್ ಆದಾಗ, ಆಮೇಲೆ ಜಗಳ ಆದಾಗ ಸ್ವಲ್ಪ ಅವ್ರ ಸಿಟ್ಟು ಕಡಿಮೆ ಆಗ್ಲಿ ಅಂತ ಹೇಳಿ ಅವ್ರು ಒಂದು 10 ನಿಮಿಷ 15 ನಿಮಿಷ ಬಿಟ್ಟು ಬಿಡಬೇಕು. ಆಮೇಲೆ ಆಟೋಮೆಟಿಕ್ ಅವರ ಕೂಲ್ ಆಗಿ ಆರಾಮ್ ಬಂದ್ ಮಾತಾಡಕ್ ಸ್ಟಾರ್ಟ್ ಮಾಡ್ಬಿಡ್ತಾರೆ. ಸೊ ಹಂಚಿನ ಎಕ್ಸಾಂಪಲ್ ಏನ್ ರಾಹುಲ್ ಕೊಟ್ಟನಲ್ಲ, ಬೆಸ್ಟ್ ಎಕ್ಸಾಂಪಲ್ ಅದ. ಸೊ ಯಾವತ್ತೂ ಏನಾದ್ರು ಸಣ್ಣ ಪುಟ್ಟ ಆರ್ಗ್ಯುಮೆಂಟ್ ನಡೀತಿದ್ರ ಒಂದಿಷ್ಟ ಟೈಮ್, ಒಂದ್ ಅರ್ಧ ತಾಸ ಹಂಗ ಸುಮ್ಮ ಆಗುದ್ ಚಲೋ. ಯಾಕಂದ್ರ ಏನಾದ್ರು ಆ ಹೀಟೆಡ್ ಆರ್ಗ್ಯುಮೆಂಟ್ ಒಳಗೆ ಏನಾರ ಒಂದು ವರ್ಟ್ ಆಗಿ ಮಾತಾಡ್ತೀವಿ ಅವೆಲ್ಲ. ಅದಕ್ಕೆ ಸೊ ಎಸ್ಪೆಷಲಿ ಹೆಣ್ಮಕ್ಳಿಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗ್ತಿರ್ತಾವ. ಸೊ ಮೂಡ್ ಸ್ವಿಂಗ್ಸ್ ಆಗ್ತಿರ್ತಾವ. ಆ ಟೈಮಿಗೆ ಏನಾರ ಒಂದ್ ಮಾತಾಡ್ತಾರ. ಸೊ ಅದ್ರ ಬದ್ಲಿ ಒಂದ್ ಸ್ವಲ್ಪ ಟೈಮ್ ಅವ್ರಿಗೆ ಕೊಟ್ಬಿಟ್ರೆ ಅವರೇ ಆರಾಮ್ ಕಾಮ್ ಆಗಿ ಬಂದ್ ಮಾತಾಡ್ತಾರ. ನಾನಂತೂ ಮೊದ್ಲೆಲ್ಲ ಟೈಮ್ ತಗೋತಿದ್ದೆ, ಈಗಂತೂ
ಏನಾದ್ರು ಜಗಳ ಆಡಿದ ಮೇಲೆ ಲಾಸ್ಟಿಗೆ ಅಸಹ್ಯ ನಕ್ ಬಿಡುದು ಇಬ್ರು. ಸೊ ಇಂಥವೇ ಆಮೇಲೆ ಅದು ಫುಲ್ ಫನ್ನಿ ಆಗ್ಬಿಟ್ಟಿರ್ತದ ಆ ಮೂಮೆಂಟ್. ಸೊ ಕರೆಕ್ಟ್ ಅದಕ್ಕೆ ಹೇಳಿದ್ದ. ಸೊ ಈಗ ಲಾಸ್ಟ್ ರೌಂಡ. ಸೊ ಇದು ಇಂಪಾರ್ಟೆಂಟ್ ರೌಂಡ್ ಆಕ್ಚುಲಿ, ನನಗಾತು ಈಕಿಗಾತು ಎಲ್ಲರಿಗೂ. ಸೊ ಲಾಸ್ಟ್ ರೌಂಡ್ದಾಗ ಫಸ್ಟ್ ಕ್ವಶನ್, ನಾನು ಮತ್ತೆ ನೀನು ಮೀಟ್ ಆಗಿದ್ದು ಫಸ್ಟ್ ಪ್ಲೇಸ್ ಅಂದ್ರೆ ಡೇಟಿಗೆ ಹೋಗಿದ್ದ ಫಸ್ಟ್ ಪ್ಲೇಸ್. ಓಕೆ 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 ನಮ್ ಬರ್ತ್ಡೇ ಟೈಮ್ ಅಂದ್ರೆ ನೀ ನನ್ ಫಸ್ಟ್ ಬರ್ತ್ಡೇ ಏನ್ ಮಾಡಿದಿ ಅದು ಡೇಟ್? ರಾಂಗ್ ಅಲ್ಲ ಅದು ಹೇಳ್ಲಿಕ್ಕತ್ತಿಲ್ಲ ನಾನು. ಓಕೆ, ಅದನ್ನ ನಾ ಡೇಟ್ ಅಂತ ಕನ್ಸಿಡರ್ ಮಾಡಂಗಿಲ್ಲ. ಬಟ್ ಅದಕ್ಕಿಂತ ಮುಂಚೆ ಅದು ಅಫಿಷಿಯಲ್ ಡೇಟ್ ಅಲ್ಲ, ಬಿಕಾಸ್ ನಾನು ಹೂ ಅಂದಿರ್ಲಿಲ್ಲ ಏನೂ ಅಂದಿರ್ಲಿಲ್ಲ. ಸೊ ಇವಾಗ ಕೂಡಿ ಮೆಕ್ಡೊನಾಲ್ಡ್ಸಿಗೆ ಹೋಗಿದ್ವಿ ವಿದ್ಯಾನಗರ BVB ಬಾಜು ಇದ್ದಿದ್ದಕ್ಕ ಹುಬ್ಳಿನಾಗ. ಸೊ ಅದನ್ನ ನಾನು ಡೇಟ್ ಅಂತ ಕನ್ಸಿಡರ್ ಮಾಡಲಿಲ್ಲ. ಇವನ್ ಪ್ರಕಾರ ಡೇಟ್ ಇರ್ಬೋದು, ನನ್ನ ಪ್ರಕಾರ ಇರಲಿಲ್ಲ, ಬಿಕಾಸ್ ನಾ ಥಿಂಕ್ ಮಾಡಿರ್ಲಿಲ್ಲ. ಅದು ಬಿಟ್ರೆ ಅದ್ರದ್ದು ನೆಕ್ಸ್ಟ್ ಅಫಿಷಿಯಲಿ ನಾವಿಬ್ರು ಡೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದಾಗ ಹೋಗಿದ್ ಫಸ್ಟ್ ಏನಪ್ಪಾ ಅಂದ್ರೆ ಹಿಲ್ ವ್ಯೂ. ಧಾರವಾಡದಾಗ ಹಿಲ್ ವ್ಯೂ ಅಂತ ಹೇಳಿ ಹೋಟೆಲ್ ರೆಸ್ಟೋರೆಂಟ್. ನಂದು ಮೋಸ್ಟ್ ಫೇವರೇಟ್ ಬೈಕ್ ರೈಡ್ ಮಾಡ್ಕೊಂಡು ಹೋಗಿ ಅಲ್ಲಿ ನಾನು ಮತ್ತು ಫ್ರೆಂಡ್ಸ್ ಮೊಬೈಲೆಲ್ಲ ಹೋಗಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಸೊ ಇದು ನಂಗೆ ಲೊಕೇಶನ್ ನನಗೆ ಹೇಳಿದ್ದು ಪವನ್ ಕಾಮತ. ಸೊ ಪವನ್, ಸೊ ಎಲ್ಲಾದ್ರೂ ನಿನಗೊಂದು ಹಾಯ್ಪ. ಸೊ ಧಾರವಾಡದೊಳಗೆ ಹಿಲ್ ವ್ಯೂ ಒಳಗೆ ನಾನು ಮತ್ತು ಇಕ್ಕಿ ರೋಶ್ನಿ ನಾನು ಹೋಗಿ ಫಸ್ಟ್ ಮೀಟ್ ಆಗಿದ್ದು. ಸೊ ಅದು ನಮ್ದು ಫಸ್ಟ್ ಡೇಟ್ ಹಿಲ್ ವ್ಯೂ ಧಾರವಾಡ. ಹೈವೇನಾಗ ಅದು ಭಾರಿ ಐತ್ ಲೊಕೇಶನ್. ಧಾರವಾಡದಾಗ ಯಾರ್ಯಾರು ಅದಾರಲ್ಲ ಅವ್ರಿಗೆ ಎಲ್ಲರಿಗೂ ಗೊತ್ತಿರ್ತದ. ಯಾರ್ಯಾವ್ರಿಗೆ ಗೊತ್ತಿರ್ಲಿಲ್ಲ ಅಂದ್ರೆ ಎಕ್ಸಾಕ್ಟ್ ಗೋವಾ ರೋಡಿಗೆ ರೈಟ್ ಸೈಡಿಗೆ ಏನದ ಹಿಲ್ ವ್ಯೂ ಅಂತ ಹೇಳಿ. ಈಗಂತೂ ಅದನ್ನ ಮಾಡಿಫಿಕೇಶನ್ ಎಲ್ಲ ಮಾಡಿ ಮಸ್ತ್ ಮಾಡ್ಯಾರ. ಅದ್ರ ಓನರು ಭಾಳ ಪರಿಚಯ ನಮಗೆ, ಎವ್ರಿ ಟೈಮ್ ಹೋದಾಗ ಗುರುತು ಹಿಡಿದು ಮಾತಾಡಿಸ್ತಾರೋ. ಸೊ ಫಸ್ಟ್ ನಾವು ಡೇಟ್ ಮಾಡಿದ್ದು, ಫಸ್ಟ್ ಮೀಟ್ ಆಗಿದ್ದು ಅಲ್ಲೇ ಧಾರವಾಡದ್ದು ಹಿಲ್ ವ್ಯೂ. ಓಕೆ, ಮೊದಲ ಗಿಫ್ಟ್ ಏನು ಅಂದ್ರ ನಾ ನಿನಗೆ ಫಸ್ಟ್ ಕೊಟ್ಟಿದ್ದ ಗಿಫ್ಟ್ ಏನ ಹೇಳಿ ನೋಡೋಣ, ಆಮೇಲೆ ನೀ ಕೊಟ್ಟಿದ್ದು ನಾ ಹೇಳ್ತೇನಂತ. ನೀ ನನಗ ಕೊಟ್ಟಿದ್ದು ಅವೇ 5-6 ಗಿಫ್ಟ್ ಕೊಟ್ಟಿದ್ದ ಬರ್ತ್ಡೇಗ. ಸೊ ಏನೇನು ಕೊಟ್ಟಿದ್ದು ಹೇಳಿ ನೋಡೋಣ. ಒಂದು ಪ್ಯಾಂಡಾದ ಲೈಟ್, ಅದೊಂದ್ಸರ್ತಿ ಒಂದು ವಿಡಿಯೋ ಒಳಗೆ ತೋರಿಸ್ತೀನಿ ಅಂತ. ಫಸ್ಟ್ ನನ್ನ ಬರ್ತ್ಡೇಗ ನಾವು ಡೇಟ್ ಮಾಡ್ಲಿಕ್ಕೆ ಸ್ಟಾರ್ಟ್ ಮಾಡಿದ್ದು ಫಸ್ಟ್ ಬರ್ತ್ಡೇಗ ನನಗೆ ಏನೇನು ಗಿಫ್ಟ್ ಕೊಟ್ಟ ಅಂತ. ಒಂದು ಪ್ಯಾಂಡಾ ಲೈಟ್ ಇತ್ತು, ಹಿಂಗೆ ಪ್ರೆಸ್ ಮಾಡಿದ್ರೆ ಅದು ಲೈಟ್ ಹತ್ತದ. ಇಷ್ಟ ಸಣ್ಣ ಪ್ಯಾಂಡಾ, ಅದು ಫುಲ್ ಫೇಮಸ್ ಆಯ್ತು. ಆಮೇಲೆ ಅವಾಗ ಕೊಟ್ಟು ನೆಕ್ಸ್ಟ್ ಅದು ಫುಲ್ ಎಲ್ಲರೂ ತಗೊಳಿಕತ್ರ ಅದನ್ನ. ಸೊ ಇನ್ನಾದ್ರೂ ನಮ್ಮ ಮನಿ ಒಳಗ ಎಲ್ಲಾ ಗಿಫ್ಟ್ಗಳು ಅದಾವು. ಸೊ ಒಂದ್ ಪಾಂಡಾದ ಸ್ಮಾಲ್ ಲೈಟ್ ಹತ್ತದ ಒಂದು ಗೊಂಬಿ ಕೊಟ್ಟಿದ್ದೆ. ಇನ್ನೊಂದು ಪಾಂಡಾದ ವಾಟರ್ ಬಾಟಲ್, ಆಮೇಲೆ ಇನ್ನೊಂದು ಪಾಂಡಾದ ಟೀ ಶರ್ಟ್, ಆಮೇಲೆ ಇನ್ನೊಂದು ಪಾಂಡಾದ ಇನ್ನೊಂದು ಸ್ಮಾಲ್ ಡಾಲ್ ಏನೋ ಇತ್ತು. ಅದು ಮೋಸ್ಟ್ಲಿ ಹುಬ್ಳಿ ಒಳಗೆ ಇಟ್ಟಿರ್ಬೇಕು ನೀನ. ಅದು ಬಿಟ್ರೆ ಅದು ಒಂದು ದೊಡ್ಡದೊಂದು ಕಸ್ಟಮೈಸ್ಡ್ ಹ್ಯಾಂಪರ್ ಟೈಪ್ ಮಾಡಿಸಿದ್ದ. ಅದು ಮಾತ್ರ ಭಾರಿ ಆಗಿತ್ತು. ಬಾಕಿ ಆರ್ಟಿಸ್ಟಿಕ್ ಅಂತ ಏನೋ ಅದ ಹೆಸರು ಸಾಕ್ಷಿ ಅಂತ. ಭಾರಿ ಅಂದ್ರೆ ಭಾರಿ ಮಾಡ್ತಾಳೆ ಎಲ್ಲ ಕಸ್ಟಮೈಸ್ಡ್ ಗಿಫ್ಟ್ಸ್. ಸೊ ಒಂದು ಉಡನದ ಬಾಕ್ಸ್ ತಗೊಂಡು ಅದ್ರ ತುಂಬಾ ಮಸ್ತ್ ಸ್ಟಿಕ್ಕರ್ ಅದು ಆ ಟೈಪ್ ಅಂಟಿಸಿ ಅದನ್ನ ವಿತ್ ಚಾಕ್ಲೇಟ್ಸ್ ಎಲ್ಲ ಇರುವಂತಾವು ಮತ್ತೆ ಎಲ್ಲಾ ಗಿಫ್ಟ್ಸ್ ಇರುವಂತದ್ದು ಒಂದು ದೊಡ್ಡದ ಬಾಕ್ಸ್ ಮಾಡಿ. ಸೊ ನಾ ಈಗ ಏನ್ ಗಿಫ್ಟ್ ಕೊಟ್ಟಿದ್ನಲ್ಲ 5 ಗಿಫ್ಟ್ಸ್. ಸೊ ಈ ವಿಡಿಯೋ ಒಳಗನ ಅದನ್ನ ಜಸ್ಟ್ ಒಂದು ಫೋಟೋ ಹಾಕಿರ್ತೀನಂತ ಎಕ್ಸಾಕ್ಟ್ ಇದೇ ಮೂಮೆಂಟಿಗನ. ಸೊ ಅದನ್ನ ಫೋಟೋ ಒಳಗೆ ನೋಡ್ರಿ, ನಾ ಈಗ ಕಸ್ಟಮೈಸ್ಡ್ ಗಿಫ್ಟ್ ಕೊಟ್ಟಿದ್ದೆ ಧಾರವಾಡದಾಗ. ಸಾಕ್ಷಿ ಅಂತ ಹೇಳಿ ನಂಗೆ ರೆಡಿ ಮಾಡಿ ಕೊಟ್ಟಿದ್ಲ, ಅದನ್ನ ಭಾಳ ಫೇಮಸ್ ಐಕೆ ಧಾರವಾಡದಾಗ. ಸೊ ಸಚ್ ಅ ಬ್ಯೂಟಿಫುಲ್ ಗಿಫ್ಟ್. ನೋಡ್ತೀವಿ, ಟ್ರೈ ಮಾಡ್ತೀವಿ ಆಕಿದ್ ಏನಾದ್ರು ಟ್ಯಾಗ್ ಮಾಡ್ಲಿಕ್ಕೆ ಆಗ್ತದೇನಂತ. ಸೊ ಇಲ್ಲಾಂದ್ರೂ ಯಾರಿಗೆ ಬೇಕೋ ಸಪರೇಟ್ ಆಗಿ ಮೆಸೇಜ್ ಹಾಕ್ರಿ ಇನ್ಸ್ಟಾಗ್ರಾಮ್ನಾಗ ಅಥವಾ ರೀಚ್ ಔಟ್ ಹಾಕ್ರಿ ನಮಗ. ವಿ ವಿಲ್ ಗಿವ್ ಹರ್ ನಂಬರ್ ಹುಬ್ಳಿ ಧಾರವಾಡದವರಿಗೆ. ಕ್ವೆಶ್ಚನ್. ಓಕೆ, ಮದುವೆ ಆದ ನಂತರ ಫಸ್ಟ್ ಟ್ರಿಪ್ ಎಲ್ಲಿಗೆ ಹೋಗಿದ್ದು? ಮದುವೆ ಆದ್ಮೇಲೆ ಫಸ್ಟ್ ಟ್ರಿಪ್ ನಮ್ದು 2023 ಫೆಬ್ರವರಿ 14 ನಮ್ದು ಮದುವೆ ಆಗಿದ್ದ. ನಾವು ಫೆಬ್ರವರಿ 20 ಮಾಲ್ಡೀವ್ಸ್ಗೆ ಹೋದ್ವಿ. ಅದು ನಮ್ದು ಹನಿಮೂನಿಗೆ ಹೋದ್ವಿ. ಮಾಲ್ಡೀವ್ಸ್ಗೆ 4 nights 5 days ಏನೋ ಹೋಗಿದ್ವಿ. ಸೊ ದಟ್ ವಾಸ್ ಅವರ್ ಫಸ್ಟ್ ಟ್ರಿಪ್. ಸೊ ನಮ್ದು ಮ್ಯಾರೇಜ್ ಡೇಟ್ ಫೆಬ್ರವರಿ 14 ಎಕ್ಸಾಕ್ಟ್ ಅಂದ್ರೆ ವ್ಯಾಲೆಂಟೈನ್ಸ್ ಡೇ ದಿನಾನ. ಬಟ್ ಅದು ನಾವು ವ್ಯಾಲೆಂಟೈನ್ಸ್ ಡೇ ದಿನಾನ ಮದ್ವೆ ಆಗ್ಬೇಕಂತ ಪ್ಲಾನ್ ಇರಲಿಲ್ಲ. ಫಸ್ಟಿಗೆ ಐ ಥಿಂಕ್ ಮ್ಯಾರೇಜ್ ನಮ್ಮದು ಡೇಟ್ ಮೇ ಒಳಗ ಬುಕ್ ಆಗಿತ್ತು. May 7th ಇವ್ರ ಮಮ್ಮಿ ಪಪ್ಪಂದ ಆನಿವರ್ಸರಿ ಇತ್ತು. ಸೊ ಇಬ್ರದ್ದು ಒಂದೇ ಆನಿವರ್ಸರಿ ಆಗ್ತದ ಹಂಗಂತೆಲ್ಲ ಪ್ಲಾನ್ ಆಗಿತ್ತು. ಬಟ್ ನಮ್ದು ಇವ್ರ ತಂಗಿ ಅಂದ್ರೆ ನನ್ನ ಸಿಸ್ಟರ್ ಇಲ್ಲ, ನಮ್ಮ ನಾದ್ನಿ, ಆಕಿ ಪ್ರೆಗ್ನೆಂಟ್ ಇದ್ಲ. ಸೊ ಆ ಟೈಮಿಗೆ ಆಕಿದ 9th month ಹಂಗೆ ನಡೆದಿರ್ತಿತ್ತು. ಸೊ ಅವಾಗ ಇಟ್ ವಿಲ್ ಬಿ ರಿಸ್ಕಿ ಫಾರ್ ಹರ್ ಟು ನಮ್ಮ ಮದ್ವೆ ಅಟೆಂಡ್ ಆಗ್ಲಿಕ್ಕೆ ರಿಸ್ಕಿ ಆಗ್ತದ ಅನ್ನೋ ಸಂಬಂಧ ಅದನ್ನ ಪ್ರಿಪೋನ್ ಮಾಡಿದ್ವಿ. ಮುಂಚೆ ಡೇಟ್ಸ್ ತಗ್ಸಿದ್ವಿ. ಅದ್ರೊಳಗ
ಫೆಬ್ರವರಿ 14 ಒಂದು ಕೊಟ್ಟರು, ಅದಾದ್ಮೇಲೆ ಫೆಬ್ರವರಿ 20 ಏನೋ ಕೊಟ್ರು ಅನ್ನಿಸ್ತದ. ಸೊ ನಾವು ಫೆಬ್ರವರಿ 14 ಸೆಲೆಕ್ಟ್ ಮಾಡ್ಕೊಂಡ್ವಿ, ಬಿಕಾಸ್ ಅದು ಟ್ಯೂಸ್ಡೇ ಏನೋ ಇತ್ತು. ಸೊ ಮಂಡೇ ಯಾರಾದರೂ ನನ್ನ ಫ್ರೆಂಡ್ಸ್ ಲೀವ್ ಹಾಕಿದ್ರು ಸ್ಯಾಟರ್ಡೇ ಹಲ್ದಿ ಮೆಹಂದಿ, ಸ್ಯಾಟರ್ಡೇ ಸಂಡೇ ಅಟೆಂಡ್ ಆಗಿ, ಆಮೇಲೆ ಮಂಡೇ ದಿನ ಹಿಂದಿನ ದಿನ ರೊಕ್ಕೋತ ಅಟೆಂಡ್ ಆಗಿ, ಸಂಡೇ ದಿನ ಮದುವೆ, ಅದು ಟ್ಯೂಸ್ಡೇ ದಿನ ಮದುವೆ ಅಟೆಂಡ್ ಆಗ್ಲಿಕ್ಕೆ ಆಗ್ತದ ಅನ್ನೋ ಪ್ಲ್ಯಾನ್ ಮಾಡ್ಕೊಂಡು 14th ಅಂತ ಡಿಸೈಡ್ ಮಾಡಿದ್ವಿ. ಎಲ್ಲರೂ ಅನ್ಕೋತಾರ ನಾವು ವ್ಯಾಲೆಂಟೈನ್ಸ್ ಡೇ ಅದ ಅನ್ನೋ ಸಂಬಂಧ ಮದ್ವೆ ಫಿಕ್ಸ್ ಮಾಡ್ಕೊಂಡಿಂತ. ಹಂಗೇನೂ ಇರಂಗಿಲ್ಲ. ನಾವು 2 ಬಿಟ್ಟು 3 4 ಕಡೆ ಡೇಟ್ಸ್ ತೆಗಿಸಿ ಅದ್ರೊಳಗೆ ಯಾವ್ದು ನಮ್ದು ಪ್ರಕಾರ ಸೂಟ್ ಆಗ್ತದ ಅದ್ರ ಮೇಲೆ ನಾವು ಫೈನಲೈಸ್ ಮಾಡಿದ್ವಿ. ಎಕ್ಸಾಕ್ಟ್ಲಿ. ಸೊ ಫೆಬ್ರವರಿ 14th ನಮ್ದು ಮ್ಯಾರೇಜ್ ಡೇಟ್ ಧಾರವಾಡದಾಗ ಆಗಿದ್ದು, ನಮ್ದು ಮತ್ತು ರೋಶ್ನಿದ ಮ್ಯಾರೇಜ್. ಸೊ ಇದು ಮೇನ್ ಇಂಪಾರ್ಟೆಂಟ್ ಕ್ವಶನ್. ನಮ್ಮ ಮನೆಯೊಳಗ ಪೇರೆಂಟ್ಸಿಗೆ ಹೆಂಗೆ ಕನ್ವಿನ್ಸ್ ಮಾಡಿದ್ವಿ ಅಂದ್ರೆ, ನಿಮ್ಮ ಮನೆಯೊಳಗೆ ಹೆಂಗೆ ಕನ್ವಿನ್ಸ್ ಮಾಡಿದೆ, ನಾನು ನಮ್ಮ ಮನೆಯೊಳಗೆ ಕನ್ವಿನ್ಸ್ ಹೆಂಗೆ ಮಾಡಿದೆ. ಸೊ ಅದ್ರದ್ದು ಸಂಬಂಧ ಒಂದು ಸಪರೇಟ್ ಜಸ್ಟ್ ಬರೀ ಅದ್ರದ್ದೆಲ್ಲ ಹಿಂಟ್ ಕೊಟ್ಟೆ ಬಿಡುದು ಆಗ್ತದ. ಸೊ ಇದು ಲವ್ ಸ್ಟೋರಿ ರಿಲೇಟೆಡ್ ಅಥವಾ ಹೆಂಗ್ ಸ್ಟಾರ್ಟ್ ಆಯ್ತು, ಹೆಂಗ ಕನ್ವಿನ್ಸ್ ಮಾಡಿದ್ವಿ ಅಂತ ಒಂದು ಸಪರೇಟ್ ವಿಡಿಯೋ ಮಾಡಿ ಹಾಕ್ತೀವಿ ಅಂತ. ಇಟ್ ಈಸ್ ಅ ಲಾಂಗ್ ಸ್ಟೋರಿ. ಅದರಿಂದ ಮೇಲೆ ಇನ್ನೊಂದು ಸರ್ಪ್ರೈಸ್ ಎಲಿಮೆಂಟು ಅದ ಅದ್ರೊಳಗೆ, ನಮ್ಮ ಲವ್ ಸ್ಟೋರಿ ಒಳಗೆ, ಅದನ್ನೂ ಒಂದು ವಿಡಿಯೋ ಒಳಗೆ ತೋರಿಸ್ತೀವಿ ಅಂತ. ಸೊ ನೆಕ್ಸ್ಟ್ ಕ್ವೆಶ್ಚನ್. ಓಕೆ. ಸೊ ಮದುವೆಗಿಂತ ಮುಂಚೆ ನಾವು ಫಸ್ಟ್ ಹೋಗಿದ್ದ ಟ್ರಿಪ್ ಯಾವುದು? ಮದುವೆಗಿಂತ ಮುಂಚೆ ನಾವು ಫಸ್ಟ್ ಹೋಗಿದ್ದಂದ್ರೆ ಐ ಥಿಂಕ್ ಗೋಕರ್ಣಕ್ಕೇನೋ ಹೋದ್ವಿ. ಗೋಕರ್ಣಕ್ಕೆ ಹೋದ್ವಿ, ದಾಂಡೇಲಿಗೆ ಹೋದ್ವಿ. ದಾಂಡೇಲಿಗೆ ಹೋದ್ವಿ, ಸ್ಟಾರ್ಲಿಂಗ್ ರೆಸಾರ್ಟ್ ಅಂತ. ಸೊ ನಿನ್ ಜೊತೆ ಹೋಗಿ ಬಂದ್ಮೇಲೆ ಅದು ನನಗೆ ರೆಸಾರ್ಟ್ ಭಾಳ ಇಷ್ಟ ಆಯ್ತು. ಅದಾದ್ಮೇಲೆ ನಮ್ಮ ಪೇರೆಂಟ್ಸ್, ನಮ್ಮ ಮಮ್ಮಿ ಪಾಪಾಗೂ ಕರ್ಕೊಂಡು ಹೋಗಿದ್ದೆ. ಭಾಳ ಚಂದ ಅದ ಆಕ್ಚುಲಿ. ಅವ್ರದೇ ಓನ್ ಸ್ಟ್ರೀಮ್ ಅದ. ಎಕ್ಸಾಕ್ಟ್ ನದಿ ಬಾಜುಕನ್ನ ಸ್ವಿಮ್ಮಿಂಗ್ ಪೂಲ್ ಅದ. ಆಮೇಲೆ ಸ್ಟಾರ್ಲಿಂಗ್ ರೆಸಾರ್ಟ್ ದಾಂಡೇಲಿ ಒಳಗೆ ಭಾಳ ಫೇಮಸ್. ದಾಂಡೇಲಿ ಒಳಗೆ ಸಿಕ್ಕಾಪಟ್ಟಿ ರೆಸಾರ್ಟ್ಗಳು ಅದಾವು. ಮೊದ್ಲ ಧಾರವಾಡದಿಂದ ಸಿಕ್ಕಾಪಟ್ಟಿ ಹತ್ರ. ಸೊ ನನಗ ಐ ಥಿಂಕ್ ನಾ ಅಂತೂ ಆಲ್ಮೋಸ್ಟ್ ಒಂದು 7-8 ಟೈಮ್ಸ್ ಅಲ್ಲ, ಐ ಥಿಂಕ್ ಮೋರ್ ದನ್ 10 ಟೈಮ್ಸ್ ಹೋಗಿ ನಾನು ದಾಂಡೇಲಿಗೆ. ಬೈಕ್ ತೊಗೊಂಡು ಹೋಗ್ಬಿಡ್ತಿದ್ವಿ ಫ್ರೆಂಡ್ಸ್ ಎಲ್ಲರೂ ಕೂಡಿ. ಆಮೇಲೆ ರೋಶ್ನಿ ಜೊತೆ ದಾಂಡೇಲಿಗೆ ಒಂದ್ಸಲ ಹೋಗಿದ್ವಿ. ಆಮೇಲೆ ನಮ್ದು ಆಲ್ಮೋಸ್ಟ್ ನಾವು ಫ್ರೆಂಡ್ಸ್ ಎಲ್ಲರೂ 4 ವರ್ಷ ದಾಂಡೇಲಿ ಒಳಗನ ಸೆಲೆಬ್ರೇಟ್ ಮಾಡೀವಿ. ಅಂದ್ರೆ 4 ವರ್ಷ ಕಂಟಿನ್ಯೂಸ್ಲಿ ನ್ಯೂ ಇಯರ್ ಸೆಲೆಬ್ರೇಷನ್ ದಾಂಡೇಲಿ ಒಳಗನ ಸೆಲೆಬ್ರೇಟ್ ಮಾಡೀವಿ. ಸೊ ಮೋಸ್ಟ್ ಫೇವ್ರೇಟ್ ಪ್ಲೇಸ್ ಆಗಿತ್ತದ ನಮಗಂತೂ ಧಾರವಾಡದಾಗಿದ್ದಾಗ. ಓಕೆ. ಸೊ ಲಾಸ್ಟ್ ಕ್ವಶನ್ ಗೈಸ್, ಲಾಸ್ಟ್ ಕ್ವಶನ್. ಸೊ ಈ ಲಾಗ್ದಾಗಿಂದ ಜೀವನ ಪೂರ್ತಿ ಒಬ್ರಿಗೊಬ್ಬರು ನೀಡುವ ಒಂದು ವಾಗ್ದಾನ ಅಂದ್ರೆ, ನಿನ್ ಕಡೆಯಿಂದ ಜೀವನ ಪೂರ್ತಿ ಸ್ಪೆಂಡ್ ಮಾಡೋ ಪಾರ್ಟ್ನರ್ಸ್ಗಳಿಗೆ, ಆಮೇಲೆ ಈ ಸಪೋಸ್ ನಾನು ನೀನ್ ಆತ, ನಿನ್ ಕಡೆಯಿಂದ ನೀ ಏನ್ ಹೇಳ್ತಿ? ಏನ್ ಇಂಪಾರ್ಟೆಂಟ್ ಆಗ್ತೈತಿ ಒಂದು ಫ್ಯಾಮಿಲಿ ಒಳಗೆ ಆಯ್ತು, ಆಫ್ಟರ್ ಮ್ಯಾರೇಜ್ ಆಯ್ತು, ರೆಸ್ಪಾನ್ಸಿಬಿಲಿಟಿ ಆಯ್ತು, ಏನು ಇಂಪಾರ್ಟೆಂಟ್ ಆಗ್ತೈತಿ ಆಫ್ಟರ್ ಮ್ಯಾರೇಜ್? ನಾನಂದ್ರೆ ವರ್ಕಿಂಗ್ ವುಮೆನ್ ಪರ್ಸ್ಪೆಕ್ಟಿವ್ ಇಂದ ಹೇಳ್ಬೇಕಂತಂದ್ರ, ಮನೆ ಒಳಗ ಹಂಚ್ಕೊಂಡು ಕೆಲಸ ಮಾಡ್ಬೇಕು. ಯಾಕಂದ್ರೆ ಒಬ್ರಿಗೇನೆ ಹೆಣ್ಮಕ್ಳು ಅದು ಮೊದ್ಲಿನ ತೊಟ್ಟು ಅದೇನು ಹಳೆ ಕಾಲದ ಮೆಂಟಾಲಿಟಿ ಅದಲ್ಲ, ಗಂಡು ಮಕ್ಳು ಏನು ಮಾಡಬಾರ್ದು, ಹೆಣ್ಮಕ್ಳೆಲ್ಲ ಮನ್ಯಾಗಿನ ಕೆಲಸ ಮಾಡ್ಬೇಕು, ಆ ಮೆಂಟಾಲಿಟಿ ತೆಗಿಬೇಕು ಈಗಿಂದ ಗಂಡ್ಸರ. ಈಗ ಮತ್ತು ನಾನು ರಾಹುಲ್ಗ ಯಾಕೆ ಅವ್ನಿಗೆ ಇಷ್ಟಪಟ್ಟೆ ಅಂದ್ರೆ, ಅವ ಆ ಟೈಪ್ ಮೆಂಟಾಲಿಟಿ ಇಲ್ಲ ಅವನಿಗೆ. ನಾನು ಯಾಕೆ ಇದು ಮಾಡಲಿ, ಅದು ಇಲ್ಲ, ಆ ಟೈಪ್ ಇಲ್ಲೇ ಇಲ್ಲ. ಸೊ ಎಲ್ಲ ಲಿಟ್ರಲಿ ಬಟ್ಟಿ ಒಗದು ಹಾಕುದು, ಮ್ಯಾಲೆ ಒಣಗಿ ಹಾಕುದು, ಕೆಲವೊಂದ್ಸರ್ತಿ ಭಾಂಡಿದಕ್ಕೆ ಬಂದಿರ್ಲಿಲ್ಲ ಅಂದ್ರೆ ಬಾಂಡಿನೂ ತಿಕ್ಕುದು, ಅವೆಲ್ಲ. ಯಾಕಂದ್ರೆ ಮನ್ಯಾಗ ಇರ್ತೀವಿ ಮತ್ತು ಇಬ್ರು ದುಡಿತಿರ್ತೀವಿ ಅಂದ್ಮೇಲೆ ಎಲ್ಲ ಈಕ್ವಲಿ ಶೇರ್ ಮಾಡ್ಕೊಂಡು ಮಾಡ್ಬೇಕಾಗ್ತದ. ನಾನು ಇಲ್ಲ ನಾ ಗಂಡ್ಸಿದ್ದೀನಿ, ಅದು ಮಾಡಂಗಿಲ್ಲ ಇದು ಮಾಡಂಗಿಲ್ಲ ಅಂದ್ರೆ ನಡೆಯಂಗಿಲ್ಲ. ಯಾಕಂದ್ರೆ ಈಗ ಮನ್ಯಾಗ ರೆಸ್ಪಾನ್ಸಿಬಿಲಿಟಿ ತಗೊಳ್ಳಿಕ್ಕೆ ಮತ್ತೆ ಸ್ಯಾಲ್ರಿ ವರ್ಕ್ ಮಾಡಿ ಸ್ಯಾಲ್ರಿ ತಗೊಳ್ಳಿಕ್ಕೆ ಹೆಂಗ ಹುಡುಗಿನೂ ಹೊರಗೆ ಹೋಗಿ ಟ್ರೈ ಮಾಡ್ತಿರ್ತಾಳ ಹಾಕಿದ್ದ ಲೆವೆಲ್ ಬೆಸ್ಟ್, ಹಂಗ ಹುಡುಗಾನು ಮನೆ ಒಳಗೆ ಮಾಡ್ಬೇಕು. ಆಮೇಲೆ ಮೇನ್ ಅಂದ್ರ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು ಮತ್ತು ಸ್ವಲ್ಪ ಪೇಷನ್ಸ್ ಇರಬೇಕು. ಏನಾದರೂ ಸಿಟ್ಟಾತಂದ್ರ ಸ್ವಲ್ಪ ಟೈಮ್ ತಗೊಂಡು ಆಮೇಲೆ ಇಬ್ರು ವಾಪಸ್ ಮಾತಾಡಿ ರೆಸೊಲ್ಯೂಷನಿಗೆ ಬರಬೇಕು. ಆಮೇಲೆ ಮತ್ತೇನು ಹೇಳ್ಬೇಕಪ್ಪ ಅಂತಂದ್ರೆ ಅಷ್ಟೇ ಹೇಳೋದು ನಾನು. ಇವರು ಜನರೇಷನ್ಗೆ ಮದುವೆ ಆದ್ಮೇಲೆ ಆರಾಮ್ ಟೈಮ್ ತಗೋರಿ, ಮಸ್ತ್ ಟ್ರಿಪ್ಸ್ ಅಡ್ಡಾಡ್ರಿ, ಟ್ರಾವೆಲ್ ಮಾಡ್ರಿ. ಟ್ರಾವೆಲಿಂಗ್ ಇಸ್ ವೆರಿ ಇಂಪಾರ್ಟೆಂಟ್. ಆಮೇಲೆ ವಯಸ್ಸಾದ್ಮೇಲೆ ಟ್ರಾವೆಲ್ ಮಾಡ್ಲಿಕ್ಕೆ ಆಗಂಗಿಲ್ಲ. ಆಮೇಲೆ ಆ ಟೈಮಿಗೆ ಶಕ್ತಿನೂ ಇರಂಗಿಲ್ಲ. ಆಮೇಲೆ ಮದುವೆ ಆದ ಕೂಡಲೇ ಎಲ್ಲರೂ ಅಂತಾರ, ದುನಿಯಾ ಮಾತಾಡ್ತಾರ, ಗುಡ್ ನ್ಯೂಸ್ ಯಾವಾಗ, ಆದ್ ಯಾವಾಗ, ಮಕ್ಳು ಯಾವಾಗ ಅಂತ. ನೀವು ಯಾವಾಗ ರೆಡಿ ಇರ್ತೀರಿ ಅವಾಗ ಮಾಡ್ಕೋರಿ. ಯಾಕಂದ್ರೆ ಅವ್ರು ಬಂದು ನಿಮ್ಮ ಮಕ್ಳಿಗೆ ಸಾಕಂಗಿಲ್ಲ, ಅವ್ರು ನಿಮ್ಮ ಮಕ್ಳಿಗೆ ನೋಡ್ಕೊಂಗಿಲ್ಲ.
ಅವ್ರೆಲ್ಲ ಅನ್ನೋರು ಅಂತಿರ್ತಾರೆ. ನಿಮ್ದು ಏನಿರ್ತದ ನಿಮ್ದು ಪ್ಲಾನ್ ಪ್ರಕಾರ ನೀವು ಹೋಗ್ರಿ. ಯಾರೋ ಮಾಡ್ಕೊಂಡಾರ ಮದ್ವೆ ಆಗಿ 1 ವರ್ಷಕ್ಕೆ ಮಾಡ್ಕೊಂಡ್ರು 2 ವರ್ಷಕ್ಕೆ ಮಾಡ್ಕೊಂಡ್ರು ಅಂತ ಆ ಪ್ರೆಷರ್ ಒಳಗೆ ಬೀಳ್ಬೇಡ್ರಿ. ನಿಮ್ ಪ್ಲಾನಿಗೆ ಸ್ಟಿಕ್ ಆಗ್ರಿ. ನಿಮ್ದು ಏನ್ ಥಾಟ್ ಪ್ರೊಸೆಸ್ ಅದ ಅಥವಾ ನಿಮ್ಗೆ ಟ್ರಾವೆಲ್ ಮಾಡೋದನ್ನೋ ನಿಮ್ದು ಒಬ್ರಿಗೊಬ್ರ ಜೊತೆ ಟೈಮ್ ಸ್ಪೆಂಡ್ ಮಾಡೋದು ಜಾಸ್ತಿ ಅದನ್ನೋ ಅದನ್ನ ಪ್ರಿಯೋರಿಟೈಸ್ ಮಾಡ್ಕೊಂಡು ಆಮೇಲೆ ಬೇಬಿ ಅಥವಾ ಫ್ಯೂಚರ್ ಪ್ಲಾನಿಂಗ್ ಮಾಡ್ಕೋರಿ ಅಂತ ನಂದು ಮೇನ್ ಸಜೆಷನ್ ಈಗಿನ ಜನರೇಷನ್ದವರಿಗೆ. ಓಕೆ, ಅಕ್ಕಿ ಹೇಳಿದೆಲ್ಲ ಕರೆಕ್ಟ್ ಅದ. ಸೊ ನನ್ನ ಕಡೆಯಿಂದ ನಾ ಏನು ಸಜೆಷನ್ಸ್ ಕೊಡ್ತೀನಿ ಅಂತಂದ್ರೆ, ಮ್ಯಾರೇಜ್ ಅಂದ್ರೆ ಈ ಕಪಲ್ಸ್ಗಳಿಗೆ, ಆಮೇಲೆ ರೀಸೆಂಟಾಗಿ ಮ್ಯಾರೇಜ್ ಆದವ್ರಿಗೆ, ಆಮೇಲೆ ಮ್ಯಾರೇಜ್ ಆದವ್ರಿಗೆ ಎಷ್ಟೋ ವರ್ಷ 10 ವರ್ಷ ಮ್ಯಾರೇಜ್ ಆದವ್ರಿಗೆ, ಆಮೇಲೆ ಈಗಿಂದ ಜನ್ರೇಷನ್ದವ್ರಿಗೆ. ಸೊ ಮೊದಲ ಏನಂದ್ರೆ 50-50 ಏನೇ ಕೆಲಸ ಮಾಡಿದ್ರು ನಿಮ್ದು 50% ಎಫರ್ಟ್ ಇರಬೇಕು. ಆಮೇಲೆ ಇದು ವೈಫದಾತು, ಆಮೇಲೆ ಒಟ್ಟು ವುಮೆನ್ದೂ 50% ಎಫರ್ಟ್ ಇರಬೇಕು. ಸೊ ಫ್ಯಾಮಿಲಿ ಅಂದಮೇಲೆ ಅದ. ಸೊ ನಾ ಇಲ್ಲ ಎಲ್ಲ ಅಡಿಗೆನೂ ಆಕೆನೇ ಮಾಡಬೇಕು, ಆಮೇಲೆ ಮನೆ ಕೆಲಸನೂ ಎಲ್ಲ ಆಕೆನೇ ಮಾಡಬೇಕು. ಆಮೇಲೆ ಫ್ಯಾಮಿಲಿ ಜೊತೆ ಎಲ್ಲರೇ ಬೇರೆ ಕಡೆ ಅಂದ್ರೆ ಅತ್ತಿ ಮಾವನ ಮನೆಗೆ ಹೋದಾಗ, ಆಮೇಲೆ ನಾ ಸಪೋಸ್ ರೋಶ್ನಿಯವ್ರ ಪೇರೆಂಟ್ಸ್ ಮನೆಗೆ ಹೋದಾಗ, ಸೊ ಎಲ್ಲಾನು ಆಕೆನೇ ಕೆಲಸ ಮಾಡ್ಬೇಕು. ಹಂಗಿಲ್ಲ. ಸೊ 50% ನಿಮ್ಮ ಕಡೆಯಿಂದ ಎಫರ್ಟ್ ಇರಬೇಕು, ಆಮೇಲೆ 50% ಆಕೆ ಕಡೆಯಿಂದ ಎಫರ್ಟ್ ಇರಬೇಕು. ಏನೇ ಕೆಲಸ ಮಾಡಿದ್ರು ಅದ್ರಾಗ ಶೇರಿಂಗ್ ಅನ್ನೋದು ಭಾಳ ಇಂಪಾರ್ಟೆಂಟ್. ಯಾಕಪ್ಪ ಅಂತಂದ್ರೆ, ಸೊ ಈಗಿಂದ ಜನ್ರೇಷನ್ ಆಯ್ತು, ಆಮೇಲೆ ಈಗಿಂದ ಮ್ಯಾರೇಜ್ಗಳದ್ದು ಏನು ಅದಾವಲ್ಲ, ಸೊ ಇವೆಲ್ಲ ಭಾಳ ವರ್ಕ್ ಆಗ್ತಾವ. ಮೊದಲೆಲ್ಲ ಹೆಂಗಿತ್ತು ಹಳೆ ಕಾಲಾಗ ನಿಮ್ಗೆ ಗೊತ್ತಿರ್ತದೆ. ಮೊದಲು ಹಳೆ ಕಾಲಾಗ ಬರೀ ಹೆಣ್ಮಕ್ಳು ಅಷ್ಟೇ ಕೆಲಸ ಮಾಡಬೇಕು, ಹೆಣ್ಮಕ್ಳು ಅಷ್ಟೇ ಅಡುಗೆ ಮಾಡಬೇಕು, ಹೆಣ್ಮಕ್ಳು ಕಾರ್ ಡ್ರೈವಿಂಗ್ ಮಾಡಬಾರ್ದು, ಹೆಣ್ಮಕ್ಳು ಮನೆ ಬಿಟ್ಟು ಹೋಗಬಾರ್ದು ಅಂತ ಇತ್ತು. ಬಟ್ ಈಗೆಲ್ಲ ಹಂಗಿಲ್ಲ. ಹೆಣ್ಮಕ್ಳು ನನ್ನ ಪ್ರಕಾರ ಹೆಣ್ಮಕ್ಳು ಎಲ್ಲಾನು ಕಲಿಬೇಕು. ಬೈಕ್ ರೈಡಿಂಗ್ ಕಲಿಬೇಕು, ಸ್ವಿಮ್ಮಿಂಗು ಕಲಿಬೇಕು, ಕಾರ್ ಡ್ರೈವಿಂಗ್ನು ಕಲಿಬೇಕು, ಮನೆ ಬಿಟ್ಟು ಹೊರಗೆ ಜಗತ್ತು ಏನೈತೆ ಅನ್ನೋದು ನೋಡಬೇಕು. ಸೊ ಈಗಿಂದ ಜನ್ರೇಷನ್ ಎಲ್ಲ ಹಂಗದ. ಬಟ್ ಹಂಗ ಇದ್ರನ ವರ್ಕ್ ಆಕೈತಿ. ಯಾಕಂದ್ರೆ ಮುಂದೆ ಅದು ಎಲ್ಲೋ ನಿಮ್ಗೆ ಹೆಲ್ಪ್ ಆಕೈತಿ ನಿಮ್ಮ ಫ್ಯಾಮಿಲಿ ಒಳಗೆ. ಸಪೋಸ್ ನಿಮ್ಗೆ ನಿಮ್ಮ ಮನೆ ಒಳಗೆ ಹೆಣ್ಮಕ್ಳಿಗೆ ನಿಮಗೇನೋ ಕಾರ್ ಡ್ರೈವಿಂಗ್ ಮಾಡಕ್ ಬರ್ತಿರ್ಲಿಲ್ಲ, ಆಮೇಲೆ ಸಪೋಸ್ ಎಲ್ಲೋ ಎಮರ್ಜೆನ್ಸಿ ಬಂದಿರ್ತೈತಿ, ನೀವೇನೋ ಹೊರಗಿರ್ತೀರಿ ಗಂಡ್ಮಕ್ಳ, ಎಮರ್ಜೆನ್ಸಿ ಬಂದಾಗ ಕಾರ್ ಡ್ರೈವ್ ಮನ್ಯಾಗ ಕಾರ್ ಇರ್ತಾವ, 2-3 ಕಾರ್ ಇರ್ತಾವ, ಬಟ್ ಡ್ರೈವ್ ಮಾಡೋರು ಯಾರು ಇರಂಗಿಲ್ಲ. ಸೊ ಎಲ್ಲ ಹ್ಯಾಬಿಟ್ಸ್, ಎಲ್ಲ ಹಾಬೀಸ್ ಏನೇನದಾವ ಎಲ್ಲಾನು ಕಲೀರಿ. ಆಮೇಲೆ ಆಕಿ ಹೇಳ್ದಂಗ ಇದು ಬೇಬೀಸ್ ಯಾವಾಗ ಮಾಡ್ಕೋತೀರಿ, ಮದುವೆಯಾಗ 3 ವರ್ಷ ಆಯ್ತು, 2 ವರ್ಷ ಆಯ್ತು ಅಣ್ಣವ್ರಿಗಿನ್ನು ನಾ ಹೇಳಿ, ನಿಮ್ದು ಟ್ರ್ಯಾಕ್ ಒಳಗೆ ನೀವು ಇರ್ತೀರಿ. ಮಂದಿ ಏನಂತಾರ ಅನ್ನೋದು ನೀವು ಒಂದೊಂದು ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ್ರಿ. ನೀವು ಯಾವಾಗ ರೆಡಿ ಇರ್ತೀರಿ, ನೀವು ಒಂದು ಪ್ರಾಪರ್ ಪ್ಲ್ಯಾನ್ ಮಾಡ್ಕೋರಿ. ಅವಾಗ ಯಾವ ಟೈಮಿಗೆ ಎಕ್ಸಾಕ್ಟ್ ನೀವು ರೆಡಿ ಇರ್ತಿರಲ್ಲ, ಸೊ ಅವಾಗ ನೀವು ಏನು ಬೇಬೀಸ್ ಪ್ಲ್ಯಾನ್ ಮಾಡಿರಲ್ಲ ಅದನ್ನೆಲ್ಲ ನೀವು ಅವಾಗ ಎಕ್ಸಿಕ್ಯೂಟ್ ಮಾಡಿರಿ. ಆಮೇಲೆ ಇನ್ನೊಂದು ಏನಂದ್ರೆ ಇಂಪಾರ್ಟೆಂಟ್, ಟ್ರಾವೆಲ್ ಜಾಸ್ತಿ ಮಾಡಿರಿ. ಆಮೇಲೆ ಈ ಲೋನ್ ಅನ್ನೋದು, ಆಮೇಲೆ ಟ್ರ್ಯಾಪ್ ಒಳಗೆಲ್ಲ ಬೀಳಕ್ಕೆ ಹೋಗ್ಬೇಡ್ರಿ. EMI ಟ್ರ್ಯಾಪ್ ಒಳಗೆ. ಸೊ ಮಾಡಿದ್ರೂ ಪ್ರಾಪರ್ ಎಲ್ಲ ಪ್ಲಾನಿಂಗ್ ಇರಲಿ. ಆಮೇಲೆ ಆಲ್ಮೋಸ್ಟ್ ಈಗೆಲ್ಲ ಹೆಂಗಾಗೈತಿ, ಎಲ್ಲ ಟ್ರೆಂಡ್ ಹೆಂಗೆ ನಡೆದೈತೆ ಅಂದ್ರೆ, ನಮ್ಮ ಜನ ಈ ಬೆಂಗಳೂರಿಗೆ ಬಂದು ಇಲ್ಲಿ ವರ್ಕ್ ಮಾಡೋದು, ಜಾಬ್ ಮಾಡೋದು, ಆಮೇಲೆ ಒಂದು ಚಲೋದು ಫ್ಲ್ಯಾಟ್ ತೊಗೊಳೋದು, ಆಮೇಲೆ ಅದಕ್ಕೆ ತಿಂಗಳ EMI ಕಟ್ಟೋದು, ಅದಾದಮೇಲೆ ಮಕ್ಕಳ ಮಾಡ್ಕೊಳ್ಳೋದು, ಬೇಬೀಸಿಗೆಲ್ಲ ಸ್ಕೂಲ್ ಹಚ್ಚೋದು, ಅವ್ರದ್ದು ಮತ್ತೆ ಮದ್ವೆ ಮಾಡೋದು. ಸೊ ನಂದು ಮತ್ತು ರೋಶ್ನಿದ ಭಾಳ ಡಿಫ್ರೆಂಟ್ ಥಾಟ್ಸ್ ಅದಾವು. ನಾವು ನಮ್ದು ಆ ಟ್ರ್ಯಾಕ್ ಒಳಗೆ ಇಲ್ಲ. ನಮ್ದು ಕಂಪ್ಲೀಟ್ಲಿ ಡೆಡ್ಲಿ ಅಪೋಸಿಟ್ ಟ್ರ್ಯಾಕ್ ಒಳಗೆ ಅದೀವಿ. ನಾವು ನಮ್ಮ ಹಿಂದಿನ ಜನರೇಷನ್ ಟೆನ್ಷನ್ ಮತ್ತೆ BP ಕೊಡುವಂತ ಇವು ಇದ್ದೀವಿ ನಾವಿಬ್ರು. ಯಾಕಂದ್ರ ಯಾರು ಹೇಳಿದ ಮಾತು ಕೇಳಂಗಿಲ್ಲ. ಮದ್ವೆ ಆದ್ಮೇಲೆ ಇವಾಗ ಮಕ್ಳು ಮಾಡ್ಕೊಳ್ಳೋ ಟೈಮ್ ಮುಗಿಲಿ ಅನ್ನಕ್ಕಿನ ನಾವೇನು ಮನುಷ್ಯ ಹುಟ್ಟು ಬಂದಿರ್ತೀವಿ ಅದನ್ನ ಚಲೋ ಎಕ್ಸ್ಪೀರಿಯನ್ಸ್ ಆಗಿ ಕಳೀಲಿ, ಟ್ರಾವೆಲ್ ಮಾಡ್ಲಿ ಅಂತ ಮೇನ್ ಇಟ್ಕೋಬೇಕು ನಾವು ತಲ್ಯಾಗ. ಮುಂದೆ ಯೋಚನೆ ಮಾಡ್ಬೇಕು ಅನ್ನೋದು ನನ್ನ ಮೋಟೋ ಆಫ್ ಮೈ ಲೈಫ್ ಅದು. ಎಕ್ಸಾಕ್ಟ್ಲಿ. ಸೊ ನಿಮ್ದು ಅಂದ್ರೆ ಎಲ್ಲಾರ್ದು ಥಿಂಕಿಂಗ್ಸ್ ಸೇಮ್ ಎಲ್ಲ ಹಿಂಗೆ ಇರಂಗಿಲ್ಲ, ಬಟ್ ನಮ್ದಂತೂ ಹಿಂಗಿತ್ತ. ಸೊ ಈ ಲಾಗ್ ಒಳಗೆ ನಾವೆಲ್ಲ ಹೇಳಿದ್ವಿ, ನಾವೆಲ್ಲೆಲ್ಲಿ ಫಸ್ಟಿಗೆ ಮೀಟ್ ಆದ್ವಿ, ಆಮೇಲೆ ಫಸ್ಟ್ ನಾ ಏನು ಗಿಫ್ಟ್ ಕೊಟ್ಟೆ, ಆಮೇಲೆ ನಮ್ದು ಫೇವ್ರೇಟ್ ಪ್ಲೇಸ್ ಯಾವುದು, ಆಮೇಲೆ ಸಿಕ್ಕಾಪಟ್ಟೆ ಕ್ವಶನ್ಸ್ಗೆಲ್ಲ ಆನ್ಸರ್ ಮಾಡಿವಿ. ಇದೇ ಥರದ್ದು ಕ್ವಶನ್ ಆ್ಯಂಡ್ ಆನ್ಸರ್ಸ್ ಲಾಗ್ಸ್ ಎಲ್ಲ ಮಂತ್ಲಿ ಒನ್ಸ್ ಅಥವಾ 2 ಸಲ ಇಂಥವು ಲಾಗ್ಸ್ ನಾವು ಹಾಕಿರ್ತೀವಿ. ಸೊ ಭಾಳ ಇಂಪಾರ್ಟೆಂಟ್ ಇದ್ದಿದ್ದು ಕ್ವಶನ್ಸ್ಗಳೆಲ್ಲ ಚೂಸ್ ಮಾಡಿ ನಾವು ಸೆಲೆಕ್ಟ್ ಮಾಡಿರ್ತೀವಿ. ಸೊ ಇವತ್ತಿಂದ ಲಾಗ ನಿಮಗೇನಾರೆ ಲೈಕ್ ಆಗಿತ್ತಂದ್ರೆ ವಿಡಿಯೋ ಹೋಗಿ ಲೈಕ್ ಮಾಡಿರಿ. ಆಮೇಲೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸಿಗೆ, ನಿಮ್ಮ ಫ್ರೆಂಡ್ಸಿಗೆ ವಿಡಿಯೋಸ್ ಶೇರ್ ಮಾಡಿರಿ. ಆಮೇಲೆ ಮೊದಲು ನಮ್ಮ ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಲಿಲ್ಲ, ಚಾನಲ್ ಹೋಗಿ ಸಬ್ಸ್ಕ್ರೈಬ್ ಮಾಡಿರಿ. ಆಮೇಲೆ ನಿಮ್ದು ಸಪೋರ್ಟ್ ಇತ್ತಂದ್ರೆ ನಾವು ಜಾಸ್ತಿ ವಿಡಿಯೋಸ್ ಎಲ್ಲ ಮಾಡೋಕೆ ನಮಗೆ ಎನ್ಕರೇಜ್ ಬರ್ತೈತಿ. ಸೊ ಆದಷ್ಟು ನಮಗೆ ಸಪೋರ್ಟ್ ಮಾಡಿರಿ. ಆಮೇಲೆ ಡೈಲಿ ಲಾಗ್ಸ್ ನಾ ಹೇಳ್ದಂಗೆ ಶನಿವಾರ ಮತ್ತು ರವಿವಾರ ನಮ್ದು ವಿಡಿಯೋ ಯೂಟ್ಯೂಬ್ ಒಳಗೆ ಬೆಳಿಗ್ಗೆ 10 ಗಂಟೆಗೆ ಅಪ್ಲೋಡ್ ಆಗಿರ್ತದೆ. ಮಂಡೇ ಟು ಫ್ರೈಡೇ, ಸೋಮವಾರದಿಂದ ಶುಕ್ರವಾರ ನಮ್ದು ವಿಡಿಯೋಸ್ ಯೂಟ್ಯೂಬ್ ಒಳಗೆ ಎಕ್ಸಾಕ್ಟ್ ಈವ್ನಿಂಗ್ 7 ಗಂಟೆಗೆ ಅಪ್ಲೋಡ್ ಆಗಿರ್ತೈತಿ. ಎದಕ್ಕಪ್ಪ ಅಂತಂದ್ರೆ
ನೀವೆಲ್ಲ ಜಾಬ್ ಮುಗಿಸ್ಕೊಂಡು ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದು 7 ಗಂಟೆ 6 ಗಂಟೆ ಮೇಲೆಲ್ಲ ಫುಲ್ ಫ್ರೀ ಇರ್ತಾರೆ ಅಂತೇಳಿ 7 ಗಂಟೆಗೆ ನಾವು ಅದನ್ನ ಟೈಮಿಂಗ್ ಸೆಲೆಕ್ಟ್ ಮಾಡೀವಿ. ಈ ಟೈಮಿಂಗ್ ಮಾತ್ರ ಚೇಂಜ್ ಆಗಂಗಿಲ್ಲ. ಎಕ್ಸಾಕ್ಟ್ ಈವ್ನಿಂಗ್ 7 ಗಂಟೆಗೆ ನಮ್ದು ವಿಡಿಯೋಸ್ ಅಪ್ಲೋಡ್ ಆಗಿರ್ತದೆ. ಸೊ ನಾಳೆ ವಿಡಿಯೋಸ್ದಾಗ ಸಿಗೋಣ ಅಂತ. ನಾಳಿದು ಲಾಗ್ ಸ್ಪೆಷಲ್ ಐತಿ. ಫ್ರೆಂಡ್ಶಿಪ್ ಡೇದ ಒಂದು ಏನೋ ಸೆಲೆಬ್ರೇಟ್ ಮಾಡಾಕ ಹೊಂಟಾಳ ರೋಶ್ನಿ ಅವ್ರ ಫ್ರೆಂಡ್ಸ್ ಜೊತೆ. ಅವಕ್ಕಿಂತ ಫ್ರೆಂಡ್ಸು ನನಗೂ ಭಾಳ ಕ್ಲೋಸ್, ನನಗೂ ಇನ್ವೈಟ್ ಮಾಡ್ಯಾರು. ಸೊ ನಾಳೆ ಲಾಗ್ದಾಗ ಸಿಗೋಣ ಅಂತ. ಒಂಥರ ಏನೋ ಚಿಲ್ಡ್ ಆಮೇಲೆ ಒಂಥರ ಡಿಫ್ರೆಂಟ್ ಅದ ನಾಳೆ ಲಾಗ್. ಓಕೆ ಗೈಸ್, ಸಿಗೋಣ ಅಂತ. ಸಿ ಯು, ಬಾಯ್, ಗುಡ್ ನೈಟ್.